ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ ಬನ್ನಿ. ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ವೀಕ್ಷಕ ಮಹಾಶಯರೇ, ಈ ದಿನ 2022 ಮಾರ್ಚ್ ತಿಂಗಳ 16ನೇ ತಾರೀಕು ಸೌಮ್ಯವಾಸರ ಅಂದರೆ ಬುಧವಾರ. ಈ ಬುಧವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ಪ್ಲವನಾಮ ಸಂವತ್ಸರೆ, ಉತ್ತರಾಯಣೆ, ಶಿಶಿರ ಋತು, ಫಾಲ್ಗುಣ ಮಾಸ, ಶುಕ್ಲ ಪಕ್ಷದ ತ್ರಯೋದಶಿಯ ತಿಥಿ ಈ ದಿನ ಇರುವಂಥದ್ದು. ದಿನ ನಕ್ಷತ್ರ ಮಖ ನಕ್ಷತ್ರ. ಈ ದಿನ ಸೂರ್ಯೋದಯ ಆಗುವಂತಹ ಸಮಯ ಪ್ರಾತಃ ಕಾಲ 6 ಗಂಟೆ 30 ನಿಮಿಷಕ್ಕೆ, ಸೂರ್ಯಾಸ್ತ ಸಂಜೆ 6 ಗಂಟೆ 29 ನಿಮಿಷಕ್ಕೆ. ಈ ದಿನದ ಕರ್ಣ ಪೂರ್ವಕರ್ಣ ತೈತುಲ, ಇದು ಮಧ್ಯಾಹ್ನ 1 ಗಂಟೆ 42 ನಿಮಿಷದವರೆಗೆ ಇರುವಂಥದ್ದು. ನಂತರ ಉತ್ತರ ಕರ್ಣ ಗರಜ ಆರಂಭ ಆಗುತ್ತೆ. ಈ ದಿನದ ಯೋಗ ಧೃತಿ ಯೋಗ, ದಿಕ್ಷೂಲೆ ಉತ್ತರ. ಹಾಗೆ ಈ ದಿನ ಸೂರ್ಯ ಇರುವಂಥ ರಾಶಿ ಮೀನ, ಚಂದ್ರ ಇರುವಂಥ ರಾಶಿ ಸಿಂಹ. ಇನ್ನು ಈ ದಿನ ರಾಹುಕಾಲ ಇರುವಂಥ ಸಮಯ ಮಧ್ಯಾಹ್ನ 12 ಗಂಟೆ 32 ನಿಮಿಷದಿಂದ 2 ಗಂಟೆ 2 ನಿಮಿಷದವರೆಗೆ. ಗುಳಿಕ ಕಾಲ ಬೆಳಿಗ್ಗೆ 11 ಗಂಟೆ 1 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 32 ನಿಮಿಷದವರೆಗೆ. ಇನ್ನು ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 7 ಗಂಟೆ 59 ನಿಮಿಷದಿಂದ 9 ಗಂಟೆ 30 ನಿಮಿಷದವರೆಗೆ ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಮಧ್ಯಾಹ್ನ 12 ಗಂಟೆ 6 ನಿಮಿಷದಿಂದ 12 ಗಂಟೆ 54 ನಿಮಿಷದವರೆಗೆ ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ಇದರಿಂದ ಬರುವಂಥ ಫಲಿತಾಂಶಗಳಿಂದ ಅಷ್ಟೊಂದು ಅನುಕೂಲಕರವಾದಂತಹ ಪರಿಸ್ಥಿತಿ ಇರಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ಬಹಳ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಯಾವುದು ಕೂಡ ಇಲ್ಲ. ಹಾಗೆ ಈ ದಿನ ವಿಶೇಷವಾಗಿ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ಮಿಥುನ, ಸಿಂಹ, ತುಲ, ವೃಶ್ಚಿಕ, ಕುಂಭ ಮತ್ತು ಮೀನ. ಈ 6 ರಾಶಿಯವರಿಗೆ ಚಂದ್ರನಿಂದ ಶುಭ ಫಲಗಳ ಯೋಗ ಇದೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇದೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂಥ ಸಂದರ್ಭದಲ್ಲಿ ಮತ್ತಷ್ಟು ವಿವರಗಳನ್ನು ನೋಡೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಬುಧ. ಬುಧ ಅಂತ ಹೇಳಿದ್ರೆ ವ್ಯಾಪಾರಕ್ಕೆ, ವ್ಯವಹಾರಕ್ಕೆ ಶುಭಕರವಾಗಿರುವಂಥ ಗ್ರಹ. ಆದ್ದರಿಂದಲೇ ವರ್ತಕರಿಗೆ ಮತ್ತು ವ್ಯಾಪಾರಸ್ಥರಿಗೆ ತುಂಬ ಅನುಕೂಲಕರವಾಗಿರುವಂತಹ ದಿನ. ಹಾಗಾಗಿ ಈ ದಿನ ಇರುವಂಥ ಬುಧ ಹೊರ ಇದು ತುಂಬ ಅನುಕೂಲ ಉಂಟು ಮಾಡುವಂಥದ್ದು ವರ್ತಕರಿಗೆ. ಅದರಲ್ಲೂ ವಿಶೇಷವಾಗಿ ನೆಗೋಷಿಯೇಷನ್ಸ್ಗೆ, ಆರ್ಬಿಟ್ರೇಷನ್ನು ಮತ್ತು ಪಾರ್ಟಿಷನ್ ಡೀಡ್ಸು ಇತ್ಯಾದಿ ಕಾರ್ಯಗಳನ್ನು ಮಾಡುವಂಥವ್ರಿಗೆ ಬಹಳ ಚೆನ್ನಾಗಿದೆ. ಇದು ಈ ದಿನ ಬೆಳಿಗ್ಗೆ 6 ಗಂಟೆ 44 ನಿಮಿಷದಿಂದ 7 ಗಂಟೆ 42 ನಿಮಿಷದವರೆಗೆ. ಇನ್ನು ಮಧ್ಯಾಹ್ನ 1 ಗಂಟೆ 31 ನಿಮಿಷದಿಂದ 2 ಗಂಟೆ 30 ನಿಮಿಷದವರೆಗೆ. ಹಾಗೆ ರಾತ್ರಿ 8 ಗಂಟೆ 26 ನಿಮಿಷದಿಂದ 9 ಗಂಟೆ 28 ನಿಮಿಷದವರೆಗೆ ಬುಧ ಹೋರ ಇರುವಂಥ ಸಮಯ. ಹಾಗೆ ಈ ದಿನ ಇರುವಂಥ ಶನಿ ಹೋರ ಸ್ವಲ್ಪ ನಿಧಾನವಾಗುತ್ತೆ ಫಲಿತಾಂಶಗಳು ಬರುವಂಥದ್ದು. ಹಾಗಾಗಿ ಈ ಶನಿ ಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 8 ಗಂಟೆ 40 ನಿಮಿಷದಿಂದ 9 ಗಂಟೆ 38 ನಿಮಿಷದವರೆಗೆ. ಇನ್ನು ಮಧ್ಯಾಹ್ನ 3 ಗಂಟೆ 28 ನಿಮಿಷದಿಂದ 4 ಗಂಟೆ 26 ನಿಮಿಷದವರೆಗೆ. ಹಾಗೆ ರಾತ್ರಿ 10 ಗಂಟೆ 30 ನಿಮಿಷದಿಂದ 11 ಗಂಟೆ 31 ನಿಮಿಷದವರೆಗೆ ಶನಿಹೋರ ಇರುವಂಥ ಸಮಯ. ಇನ್ನು ಈ ದಿನ ಇರುವಂಥ ಗುರುಹೋರ ಬಹಳ ವಿಶೇಷವಾಗಿರುವಂಥದ್ದು. ಎಲ್ಲ ಕೆಲಸ ಕಾರ್ಯಗಳಿಗೆ ಅನುಕೂಲಕರವಾಗಿರುವಂಥ ಒಂದು ಸಮಯ.
ಇದು ಈ ದಿನ ಬೆಳಿಗ್ಗೆ 9:38 10:37 ಹಾಗೆ ಅಪರಾಹ್ನ 4:26 5:24 ಇನ್ನು ರಾತ್ರಿ 11:31 12:33 ಗುರುಹೋರ ಇರುವಂತಹ ಸಮಯ. ಹಾಗೆ ಈ ದಿನ ಇರುವಂತಹ ಶುಕ್ರಹೋರ ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕು. ಅದರಲ್ಲೂ ಈ ವಿವಾಹಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಕೆಲಸ ಕಾರ್ಯಗಳನ್ನು ಈ ಶುಕ್ರಹೋರ ಇರುವಂತಹ ಸಮಯದಲ್ಲಿ ಮಾಡಬೇಡಿ, ಆದಷ್ಟು ಅವಾಯ್ಡ್ ಮಾಡುವಂಥದ್ದು ಒಳ್ಳೆಯದು. ಹಾಗೆ ಯಾವುದೇ ಒಂದು ಡೀಡ್ಸ್ಗಾಗಲಿ ಅಥವಾ ಡಾಕ್ಯುಮೆಂಟ್ಸ್ಗಾಗಲಿ ಸಹಿ ಮಾಡುವಂಥದ್ದು, ಈ ಆಸ್ತಿ ಪಾಸ್ತಿ ವಿಚಾರದ ಬಗ್ಗೆ ಅಂತಿಮವಾಗಿ ತೀರ್ಮಾನ ಕೈಗೊಳ್ಳುವಂಥದ್ದು, ಒಂದು ಮಾತುಕತೆ ನಡೆಸುವಂಥದ್ದನ್ನು ಈ ಶುಕ್ರಹೋರ ಸಮಯದಲ್ಲಿ ಸ್ವಲ್ಪ ಅವಾಯ್ಡ್ ಮಾಡಿ. ಇದು ಈ ದಿನ ಪ್ರಾತಃ ಕಾಲ 5:42 6:44 ಇನ್ನು ಮಧ್ಯಾಹ್ನ 12:33 1:31 ಹಾಗೆ 7:24 ಅಂದರೆ ರಾತ್ರಿ ಪ್ರಾರಂಭ ಆಗುತ್ತೆ 8:26 ಶುಕ್ರಹೋರ ಇರುವಂತಹ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ. ಹಾಗಾಗಿ ವೀಕ್ಷಕರೇ, ಈ ಹೊರ ಅನ್ನುವಂಥದ್ದು ಬಹಳ ವಿಶೇಷವಾಗಿ ಯಾವ ಕೆಲಸಗಳನ್ನು ಯಾವ ಕಾಲಘಟ್ಟದಲ್ಲಿ ಮಾಡಬೇಕು, ಯಾವ ಸಂದರ್ಭದಲ್ಲಿ ಮಾಡಬೇಕು ಅನ್ನೋಂಥದ್ದನ್ನು ತಿಳಿಸುವಂತಹ ಒಂದು ವಿಶೇಷ ಶಾಸ್ತ್ರ. ಹಾಗಾಗಿ ಈ ಒಳ್ಳೆಯ ಮುಹೂರ್ತದಲ್ಲಿ ಕೆಲಸಗಳನ್ನು ಆರಂಭ ಮಾಡಿದ್ರೆ ಒಳ್ಳೆಯ ಫಲಿತಾಂಶಗಳೇ ಸಿಕ್ಕತ್ತೆ. ಅದರಲ್ಲೂ ನಿಮ್ಮ ನಿಶ್ಚಿತ ಫಲಿತಾಂಶಗಳು ಸಿಕ್ಕಿದಾಗ ಮನಸ್ಸಿಗೆ ತುಂಬ ಸಂತೋಷ ಉಂಟಾಗುವಂಥದ್ದು, ಶ್ರಮ ಸಾರ್ಥಕವಾಗತ್ತೆ ಆ ಸಂದರ್ಭದಲ್ಲಿ. ಹಾಗಾಗಿ ಈ ಒಳ್ಳೆಯ ಸಮಯವನ್ನು ನೋಡಿ ನಿಮ್ಮ ಕೆಲಸ ಕಾರ್ಯಗಳನ್ನು ಆರಂಭ ಮಾಡಿ ಒಳ್ಳೆಯ ಫಲಿತಾಂಶಗಳೇ ಸಿಕ್ಕತ್ತೆ ಅನ್ನುವಂಥದ್ದನ್ನು ಹೇಳ್ತಾ, ಇನ್ನು ಶುಕ್ರವಾರದ ದಿನ ಹುಣ್ಣಿಮೆ ಇರುವಂಥದ್ದು, ಇದನ್ನು ಹೋಳಿ ಹುಣ್ಣಿಮೆ ಅಂತ ಹೇಳಿ ಕರೀತಾರೆ. ಬಹಳ ವಿಶೇಷವಾಗಿ ಈ ಹುಣ್ಣಿಮೆಗಳು ಬರುವಂಥ ಒಂದು ಲೆಕ್ಕಾಚಾರವನ್ನು ನಮ್ಮ ಹಿರಿಯರು ಯಾವುದೇ ತಂತ್ರಜ್ಞಾನ, ಯಾವುದೇ ಒಂದು ಕ್ಯಾಲ್ಕುಲೇಟರ್ ಆಗಲಿ ಕಂಪ್ಯೂಟರ್ ಆಗಲಿ ಇಲ್ಲದೇ ಇರುವಂತಹ ದಿನಗಳಲ್ಲಿ ಬಹಳ ನಿಖರವಾಗಿ ಕಂಡು ಹಿಡಿದಿದ್ದಾರೆ. ಇಂಥ ದಿನವೇ ಹುಣ್ಣಿಮೆ ಇದೆ, ಇಂಥ ದಿನವೇ ಅಮಾವಾಸ್ಯೆ ಇರುತ್ತೆ, ಇಂಥ ದಿನವೇ ಗ್ರಹಣಗಳು ಸಂಭವಿಸುತ್ತೆ ಅನ್ನುವಂಥದ್ದು ಬಹಳ ನಿಖರವಾಗಿ ಹೇಳಿರುವಂಥದ್ದು ಈ ಜ್ಯೋತಿಷ್ಯ ಶಾಸ್ತ್ರ. ಹಾಗಾಗಿ ಈ ಹುಣ್ಣಿಮೆಯ ಬಗ್ಗೆ ಕೆಲವು ಮಾಹಿತಿಗಳನ್ನು ನೋಡೋಣ. ಹಾಗೆ ಈ ದಿನದ ವಿಶೇಷ ಕಾರ್ಯಕ್ರಮದಲ್ಲೂ ಕೂಡ ಹೋಳಿ ಹುಣ್ಣಿಮೆ, ಹೋಳಿ ಹಬ್ಬ ಯಾಕಾಗಿ ಆಚರಣೆ ಮಾಡ್ತಾರೆ, ಅದರಲ್ಲೂ ಈ ಸಂವತ್ಸರದಲ್ಲಿ ಕೊನೆಯ ಹಬ್ಬ ಹುಣ್ಣಿಮೆ. ಇನ್ನು ಸಂವತ್ಸರದ ಆದಿಯಾಗಿ ಬರುವಂಥದ್ದು ಅಂದರೆ ಪ್ರಾರಂಭದಲ್ಲಿ ಬರುವಂಥದ್ದು ಯುಗಾದಿ ಹಬ್ಬ. ಹಾಗಾಗಿ ಈ ಹುಣ್ಣಿಮೆ ಕೊನೆಯ ಹಬ್ಬ, ಇನ್ನು ಯುಗಾದಿ ಆರಂಭದ ಹಬ್ಬ. ಇವೆರಡಕ್ಕೆ ಇರುವಂಥ ಒಂದು ನಿಕಟ ಸಂಪರ್ಕ ಏನು, ವ್ಯತ್ಯಾಸಗಳೇನು ಅನ್ನೋಂಥದ್ದನ್ನು ಕೂಡ ನೋಡೋಣ. ಹಾಗೆ ನಮ್ಮ ಸನಾತನ ಹಿಂದೂ ಪಂಚಾಂಗದ ಪ್ರಕಾರ 12 ಮಾಸಗಳು ಅಂತ ಹೇಳಿದ್ರೆ, ಈ 12 ಮಾಸಗಳು ಅಂತ ಹೇಳಿದ್ರೆ ಚೈತ್ರ, ವೈಶಾಖ, ಜ್ಯೇಷ್ಠ, ಆಷಾಢ ಹೀಗೆ ಆರಂಭ ಆಗುತ್ತೆ. ಈ ಮಾಸಗಳಿಗೆ ಈ ರೀತಿ ಹೆಸರು ಬರಲು ಕಾರಣ ಏನು ಅನ್ನೋಂಥದ್ದನ್ನು ನೋಡೋದಾದರೆ, ಎಷ್ಟೋ ವರ್ಷಗಳ ಹಿಂದೆ, ಯುಗಗಳ ಹಿಂದೆ ಅಂತಲೇ ಹೇಳ್ಬೋದು, ಇದನ್ನು ನಮ್ಮ ಋಷಿಗಳು ಮುನಿಗಳು ದಿವ್ಯ ತಪಶಕ್ತಿಯಿಂದ ಕಂಡುಹಿಡಿಯಿರುವಂಥದ್ದು. ಹಾಗೆ ದೃಗ್ಗಣಿತ ರೀತಿಯ ಕರಾರುವಕ್ಕಾಗಿ ಲೆಕ್ಕಾಚಾರ ಮಾಡಿರುವಂಥದ್ದು ನಮಗೆ ಈಗಲೂ ಕೂಡ ಗೊತ್ತಾಗುತ್ತೆ. ಇದು ನಮಗೆ ಆಶ್ಚರ್ಯವನ್ನು ತರುವಂಥದ್ದು. ಹೇಗೆ ಅಂತ ಹೇಳಿದ್ರೆ, ಈ ಪ್ರತಿ ತಿಂಗಳು ಬರುವಂತಹ ಹುಣ್ಣಿಮೆಗಳು ಒಂದು ನಿರ್ದಿಷ್ಟ ನಕ್ಷತ್ರ ಇರುವಂತಹ ದಿನವೇ ಘಟಿಸುತ್ತೆ. ಆದ್ದರಿಂದಲೇ ಆ ಹುಣ್ಣಿಮೆ, ಆ ನಕ್ಷತ್ರ ಇರುವಂತಹ ದಿನ ಬರುತ್ತೆ ಅನ್ನೋಂಥದ್ದನ್ನು ನಿಖರವಾಗಿ ಹೇಳಿದ್ದಾರೆ. ಇಲ್ಲಿ ಯಾವ ನಕ್ಷತ್ರ ಇರೋ ದಿನ, ಯಾವ ಹುಣ್ಣಿಮೆ ಬರುತ್ತೆ ಅನ್ನೋವಂಥದ್ದನ್ನು ನೋಡೋದಾದರೆ, ಚೈತ್ರ ಮಾಸದ ಹುಣ್ಣಿಮೆ ಚಿತ್ತಾ ನಕ್ಷತ್ರ ಇರುವಂತಹ ದಿನ ಬರುತ್ತೆ. ಇನ್ನು ವೈಶಾಖ ಮಾಸದ ಹುಣ್ಣಿಮೆ ವಿಶಾಖ ನಕ್ಷತ್ರದ ದಿನ ಇರುತ್ತೆ. ಜ್ಯೇಷ್ಠ ಮಾಸದ ಹುಣ್ಣಿಮೆ ಜ್ಯೇಷ್ಠ ನಕ್ಷತ್ರದ ದಿನ ಇರುತ್ತೆ. ಇನ್ನು ಆಷಾಢ ಮಾಸದ ಹುಣ್ಣಿಮೆ ಉತ್ತರಾಷಾಢ ನಕ್ಷತ್ರದ ದಿನ ಇರುತ್ತೆ. ಶ್ರಾವಣ ಮಾಸದ ಹುಣ್ಣಿಮೆ ಶ್ರವಣ ನಕ್ಷತ್ರದ ದಿನ ಇರುವಂಥದ್ದು. ಇನ್ನು ಭಾದ್ರಪದ ಮಾಸದ ಹುಣ್ಣಿಮೆ ಪೂರ್ವಭಾದ್ರ ನಕ್ಷತ್ರದ ದಿನ ಬರುತ್ತೆ. ಇನ್ನು ಆಶ್ವಯುಜ ಮಾಸದ ಹುಣ್ಣಿಮೆ ಅಶ್ವಿನಿ ನಕ್ಷತ್ರದ ದಿನ ಇರುತ್ತೆ. ಕಾರ್ತಿಕ ಮಾಸದ ಹುಣ್ಣಿಮೆ ಕೃತ್ತಿಕಾ ನಕ್ಷತ್ರದ ದಿನ ಬರುತ್ತೆ. ಇನ್ನು ಮಾರ್ಗಶಿರ ಮಾಸದ ಹುಣ್ಣಿಮೆ ಮೃಗಶಿರ ನಕ್ಷತ್ರದ ದಿನ ಇರುತ್ತೆ. ಹಾಗೆ ಪುಷ್ಯ ಮಾಸದ ಹುಣ್ಣಿಮೆ ಪುಷ್ಯ ನಕ್ಷತ್ರದ ದಿನ ಇರುತ್ತೆ. ಇನ್ನು ಮಾಘ ಮಾಸದ ಹುಣ್ಣಿಮೆ ಮಖ ನಕ್ಷತ್ರದ ದಿನ ಇರುತ್ತೆ. ಫಾಲ್ಗುಣ ಮಾಸದ ಹುಣ್ಣಿಮೆ ಪೂರ್ವ ಫಲ್ಗುಣಿ ಅಥವಾ ಪುಬ್ಬ ನಕ್ಷತ್ರದ ದಿನ ಬರುತ್ತೆ. ಹಾಗಾಗಿ ಬಹಳ ವಿಶೇಷವಾಗಿ ನಕ್ಷತ್ರಗಳ ಒಂದು ಗಣನೆಯನ್ನಾಗಲಿ ಅಥವಾ ಹುಣ್ಣಿಮೆ ಬರುವಂತಹ ದಿನಗಳನ್ನಾಗಲಿ ಬಹಳ ವಿಶೇಷವಾಗಿ ಲೆಕ್ಕಾಚಾರ ಮಾಡಿದ್ದಾರೆ. ಹಾಗಾಗಿ ಈಗ ಇರುವಂಥದ್ದು ಫಾಲ್ಗುಣ ಮಾಸ. ಈ ಫಾಲ್ಗುಣ ಮಾಸ ಪೂರ್ವ ಫಲ್ಗುಣಿ ಅಥವಾ ಪುಬ್ಬ ನಕ್ಷತ್ರದ ದಿನ ಬರುವಂಥದ್ದು. ಇನ್ನು ನಾಳೆಯ ದಿವಸ
ಚತುರ್ದಶಿ ಇರುವಂತಹ ದಿನ. ಪೂರ್ವ ಫಲ್ಗುಣಿ ನಕ್ಷತ್ರ ರಾತ್ರಿ 12:29 ಇರುವಂಥದ್ದು. ಹಾಗಾಗಿ ಲೆಕ್ಕಾಚಾರದ ಪ್ರಕಾರ ಈ ಹುಣ್ಣಿಮೆ ನಾಳೆ ರಾತ್ರಿ 12ರ ನಂತರ ಆರಂಭ ಆಗುವಂಥದ್ದು. ಹಾಗಾಗಿ ಪೂರ್ವ ಫಲ್ಗುಣಿ ಅಥವಾ ಪುಬ್ಬ ನಕ್ಷತ್ರದ ದಿನ ಈ ಹುಣ್ಣಿಮೆ ಬರುತ್ತೆ. ಈ ಹುಣ್ಣಿಮೆಯನ್ನು ಹೋಳಿ ಹುಣ್ಣಿಮೆ ಅಂತ ಹೇಳಿ ಬಹಳ ವಿಶೇಷವಾಗಿ ಕರೀತಾರೆ. ಹಾಗಾಗಿ ಈ ಹೋಳಿಯ ಬಗ್ಗೆ ಯಾಕಾಗಿ ಅಷ್ಟೊಂದು ಜನಪ್ರಿಯವಾಗಿದೆ ಈ ಹುಣ್ಣಿಮೆಯ ದಿನ, ಅದರಲ್ಲೂ ಉತ್ತರ ಭಾರತದಲ್ಲಿ ಹೋಳಿ ಹುಣ್ಣಿಮೆ ಅಂತ ಹೇಳಿದ್ರೆ ಬಹಳ ಸಂಭ್ರಮದಿಂದ ಸಡಗರದಿಂದ ಆಚರಣೆ ಮಾಡುವಂಥ ಒಂದು ಹಬ್ಬ. ದಕ್ಷಿಣ ಭಾರತದಲ್ಲಿ ಸ್ವಲ್ಪ ಕಡಿಮೆ ಇರಬಹುದು, ಆದರೆ ಉತ್ತರ ಭಾರತದಲ್ಲಿ ಬಹಳ ವಿಶೇಷವಾಗಿ ಆಚರಿಸುವಂತಹ ಈ ಹೋಳಿ, ಈ ಸಂಭ್ರಮ, ಇದರ ವಿಶೇಷ ಮಾಹಿತಿ ಏನು ಅನ್ನೋಂಥದ್ದನ್ನು ನೋಡೋಣ ಬನ್ನಿ. ಪ್ರೀತಿಯ ವೀಕ್ಷಕ ಮಹಾಶಯರೇ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಸ್ವಾಗತವನ್ನು ಹೇಳ್ತಾ, ಈ ದಿನ ನಾವು ಇದೇ ಹುಣ್ಣಿಮೆಯ ದಿನ ಆಚರಣೆ ಮಾಡುವಂತಹ ಹೋಳಿಯ ಹಬ್ಬದ ಬಗ್ಗೆ, ವಸಂತೋತ್ಸವದ ಬಗ್ಗೆ ವಿಶೇಷ ಮಾಹಿತಿಯನ್ನು ನೋಡೋಣ. ಈ ವರ್ಷದ ಕೊನೆಯ ಹಬ್ಬವನ್ನು ಹೋಳಿ ಹಬ್ಬ ಅಂತ ಹೇಳಿ ಕರೀತಾರೆ. ಇದು ಹುಣ್ಣಿಮೆಯ ದಿನ ಬರುವಂಥದ್ದು, ಆದ್ದರಿಂದ ಇದನ್ನು ಹೋಳಿ ಹುಣ್ಣಿಮೆ ಅನ್ನುವಂಥ ಹೆಸರಿನಿಂದ ಕರೀತಾರೆ. ಹಾಗೆ ಇದಕ್ಕೆ ಹೋಳಿಕಾ, ಹೋಳಿ, ಫಾಲ್ಗುಣಿಕ, ವಸಂತೋತ್ಸವ, ಕಾಮನ ಹಬ್ಬ ಹೀಗೆ ಬೇರೆ ಬೇರೆ ಹೆಸರುಗಳಿಂದ ಕರೆಯುವಂಥದ್ದು ರೂಢಿಯಲ್ಲಿದೆ. ಈ ಹಬ್ಬ ಭಾರತ ದೇಶದ ಎಲ್ಲ ಕಡೆಗಳಲ್ಲೂ ಕೂಡ ಆಚರಿಸಲ್ಪಡುವಂಥ ಒಂದು ಪ್ರಸಿದ್ಧವಾದಂಥ ಹಬ್ಬ. ಈ ಹಬ್ಬವನ್ನು ಆಚರಣೆ ಮಾಡುವಂಥ ದಿನ ಮತ್ತು ಆಚರಣೆಯ ವಿಧಾನ ಇವುಗಳಲ್ಲಿ ವ್ಯತ್ಯಾಸ ಇದ್ದರೂ ಕೂಡ ಇಡೀ ದೇಶದಲ್ಲಿ ಈ ಹೋಳಿ ಹಬ್ಬದ ಸಂಭ್ರಮ ಕಂಡುಬರುತ್ತೆ. ಆದರೆ ಕೆಲವು ಕಡೆಗಳಲ್ಲಿ ವಸಂತ ಪಂಚಮಿ ಅಂದರೆ ಮಾಘ ಶುಕ್ಲ ಪಂಚಮಿಯಿಂದ ಪ್ರಾರಂಭ ಮಾಡಿದ್ರೂ ಕೂಡ ಫಾಲ್ಗುಣ ಮಾಸದ ಪೂರ್ಣಿಮೆಯ ದಿನ ಹಬ್ಬದ ವಿಶೇಷವಾದಂಥ ಆಚರಣೆ ಇರುವಂಥದ್ದು. ಹಾಗಾಗಿ ಸೌದೆಯ ರಾಶಿಯನ್ನು ಸುಡುವಂಥದ್ದು, ಗುಲಾಬಿ ವರ್ಣದ ನೀರನ್ನು ಎರಚುವಂಥದ್ದು, ಬಣ್ಣಗಳನ್ನು ಮೈಮೇಲೆ ಎರಚುವಂಥದ್ದು, ಹಾಗೆ ಸಂತೋಷ ಸಂಭ್ರಮದ ಕುಣಿದಾಟ, ಹೀಗೆ ಎಲ್ಲ ಕಡೆಗಳಲ್ಲಿ ಈ ಹೋಳಿಯ ಹಬ್ಬ ಕಂಡುಬರುತ್ತೆ. ಆದರೆ ಈ ವಂಗದೇಶದಲ್ಲಿ ಮಾತ್ರ ಅಂದು ಶ್ರೀಕೃಷ್ಣನಿಗೆ ಡೋಲೋತ್ಸವವನ್ನು ಮಾಡುವಂಥ ಒಂದು ವಿಶೇಷ ಪದ್ಧತಿ ಇದೆ. ಇದು ಒರಿಸ್ಸಾದಲ್ಲೂ ಕೂಡ ಪುರಿಯ ಜಗನ್ನಾಥ ಮಂದಿರದಲ್ಲಿ ಈ ಉತ್ಸವ ಬಹಳ ವಿಶೇಷವಾಗಿ ನಡೆಯುವಂಥದ್ದು. ಹಾಗೆ ಈ ಹುಣ್ಣಿಮೆ ವರ್ಷದ ಕೊನೆಯ ಹುಣ್ಣಿಮೆ, ಇದನ್ನೇ ಹೋಳಿ ಹುಣ್ಣಿಮೆ ಅಂತ ಹೇಳಿ ಕರೆಯುವಂಥದ್ದು. ನೋಡಿ, ನಮ್ಮ ಹಿರಿಯರು ಎಷ್ಟು ಸುಂದರವಾಗಿ ಹಬ್ಬಗಳನ್ನು ವಿಂಗಡಣೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಬಹಳ ಅರ್ಥಪೂರ್ಣವಾಗಿ ಕೂಡ ಮಾಡಿರುವಂಥದ್ದು ಇದೆ. ವರ್ಷದ ಮೊದಲನೇ ಹಬ್ಬ ಯುಗಾದಿ, ಹೊಸ ಚಿಗುರಿನೊಂದಿಗೆ ಈ ಹಬ್ಬ ಶುರುವಾಗುತ್ತೆ. ಇನ್ನು ವರ್ಷದ ಕೊನೆಯ ಹಬ್ಬ ಹೋಳಿ ಹುಣ್ಣಿಮೆ. ಇಲ್ಲಿ ಹೋಳಿ ಹುಣ್ಣಿಮೆ ಅಂತ ಹೇಳಿದ್ರೆ ಕಾಮದಹನವನ್ನು ಮಾಡುವಂಥದ್ದು. ಕಾಮದಹನದ ಅರ್ಥವೇ ಕೆಟ್ಟದ್ದನ್ನು ಸುಟ್ಟು ಹಾಕುವಂಥದ್ದು. ಹಾಗಾಗಿ ಕಾಮಕ್ರೋಧಾದಿ ಅರಿಷಟ್ ವರ್ಗಗಳನ್ನು ಅಗ್ನಿಕುಂಡದಲ್ಲಿ ಸುಟ್ಟು ಬಿಡುವಂಥದ್ದು ಈ ಹಬ್ಬದ ವಿಶೇಷ. ಹಾಗೆ ಇಡೀ ವರ್ಷ ನಾವು ಯಾರೊಂದಿಗೋ ಮನಸ್ತಾಪವನ್ನು ಮಾಡಿಕೊಂಡಿರ್ತೇವೆ, ವೈಮನಸ್ಸಿರುತ್ತೆ, ನೋವು, ದುಃಖ ಇವೆಲ್ಲವನ್ನು ಕೂಡ ಅನುಭವಿಸಿರ್ತೇವೆ. ಆದ್ದರಿಂದ ಆ ವರ್ಷದ ಕೊನೆಯಲ್ಲಿ ಅವುಗಳನ್ನೆಲ್ಲ ಸುಟ್ಟು ಇನ್ನು ಬರುವಂಥ ಹೊಸ ವರ್ಷಕ್ಕೆ ನಾವು ಸಂಭ್ರಮದಿಂದ, ಉತ್ಸಾಹದಿಂದ ಆ ವರ್ಷವನ್ನು ಬರಮಾಡಿಕೊಳ್ಳುವಂಥ ಹಬ್ಬದ ಪ್ರತೀಕವಾಗಿ ಯುಗಾದಿ ಹಬ್ಬ ಇದ್ದರೆ, ಇನ್ನು ನಮ್ಮಲ್ಲಿರುವಂಥ ಕೆಟ್ಟ ಗುಣಗಳನ್ನಾಗಲಿ, ನಮ್ಮ ದುಃಖ, ನೋವು ಇತ್ಯಾದಿಗಳನ್ನು ಸುಟ್ಟು ಹಾಕುವಂಥ ಈ ಹೋಳಿ ಹುಣ್ಣಿಮೆ ಕಾಮದಹನದ ಹಬ್ಬವಾಗಿ ಇರುವಂಥದ್ದು. ಹಾಗಾಗಿ ಈ ಹುಣ್ಣಿಮೆಯ ದಿನ ಎಲ್ಲರೊಟ್ಟಿಗೆ ಸಂಭ್ರಮದಿಂದ ಇರುವಂಥದ್ದು, ಪರಸ್ಪರ ಬಣ್ಣಗಳನ್ನು ಎರಚುವಂಥದ್ದು. ಹಾಗೆ ಕಾಮನಿಗೆ ಷೋಡಶೋಪಚಾರ ಪೂಜೆಯನ್ನು ಮಾಡಿ ನೈವೇದ್ಯವನ್ನು ಮಾಡಿ ಸಂಭ್ರಮಿಸುವಂಥ ಒಂದು ವಿಶೇಷ ಹಬ್ಬ ಇದು. ಹಾಗೆ ಶ್ರೀಕೃಷ್ಣ ಪರಮಾತ್ಮ ಕೂಡ ಈ ಹಬ್ಬವನ್ನು ತನ್ನ ಸಖಿಯರೊಡನೆ ವೃಂದಾವನದಲ್ಲಿ ಆಚರಿಸಿದ ಅನ್ನುವಂಥದ್ದು ಕೂಡ ನಮಗೆ ತಿಳಿದು ಬರುತ್ತೆ. ಹಾಗಾಗಿ ಭಾರತದಲ್ಲಿ ರಂಗಪಂಚಮಿಯವರಿಗೆ 5 ದಿನಗಳ ಈ ಹಬ್ಬವನ್ನು ಬಹಳ ಸಂಭ್ರಮದಿಂದ ಆಚರಣೆ ಮಾಡುವಂಥದ್ದು ಇದೆ. ಹಾಗೆ ಈ ಹಬ್ಬದ ಹಿನ್ನೆಲೆಯಲ್ಲಿ ಹಲವಾರು ಪೌರಾಣಿಕ ಕಥೆಗಳಿದೆ. ಅದನ್ನು ನಾವು ಗಮನಿಸೋದಾದರೆ, ಒಂದು ಕಥೆಯ ಪ್ರಕಾರ ಹೋಳಿಕಾ ಅನ್ನುವಂಥವಳು ಹಿರಣ್ಯಾಕ್ಷ ಮತ್ತು ಹಿರಣ್ಯಕಶಿಪು ಇವರ ಸಹೋದರಿ, ಮಹಾ ಮಾಯಾವಿನಿ. ಈಕೆ ಅಗ್ನಿಸಿದ್ಧಿಯುಳ್ಳವಳು, ಅಂದರೆ ಅಗ್ನಿಯಲ್ಲಿ ಕುಳಿತರೂ ಕೂಡ ದೇಹಕ್ಕೆ ಯಾವ ಅಪಾಯ ಕೂಡ ಬರ್ತಾ ಇರಲಿಲ್ಲ, ಅಂಥ ಶಕ್ತಿಯನ್ನು ಹೊಂದಿದ್ಳು ಈ ಹೋಳಿಕಾ. ದೈತ್ಯರಾಜ ಹಿರಣ್ಯಕಶಿಪು ಮಹಾವಿಷ್ಣು ಭಕ್ತನಾಗಿದ್ದಂತಹ ತನ್ನ ಪುತ್ರ ಪ್ರಹ್ಲಾದನನ್ನು ಸಂಹಾರ ಮಾಡುವಂತಹ ಸಂದರ್ಭ ಅದು. ಆಗ ಎಷ್ಟೇ ಪ್ರಯತ್ನಗಳನ್ನು ಮಾಡಿದ್ರೂ ಕೂಡ ಅದು ಸಾಧ್ಯ ಆಗಲಿಲ್ಲ. ಆಗ ಆ ಹಿರಣ್ಯಕಶಿಪು ಒಂದು ಉಪಾಯವನ್ನು ಮಾಡ್ತಾನೆ. ತನ್ನ ಸಹೋದರಿಗೆ ಆಜ್ಞೆಯನ್ನು ಮಾಡಿ ಹೇಳ್ತಾನೆ, ನೀನು ಪ್ರಹ್ಲಾದನನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಬೆಂಕಿಯಲ್ಲಿ ಕುಳಿತುಕೊಂಡಿರು,
ಆಗ ಪ್ರಹ್ಲಾದ ಸುಟ್ಟು ಭಸ್ಮವಾಗ್ತಾನೆ ಅಂತ ಹೇಳಿ ಆಜ್ಞೆಯನ್ನು ಮಾಡ್ತಾನೆ. ಹಾಗೆ ಅಣ್ಣನ ಮಾತನ್ನ ಶಿರಸಾವಹಿಸಿ ಈ ಹೋಳಿಕಾ ಕೇಳ್ತಾಳೆ. ಹಾಗೆ ಕಟ್ಟಿಗೆ ರಾಶಿಗಳನ್ನು ಹಾಕಿಸಿ ಬೆಂಕಿ ಹಚ್ಚಲಿಕ್ಕೆ ರಾಕ್ಷಸರಿಗೆ ಅವಳು ಕೇಳ್ಕೊಳ್ತಾಳೆ. ಅದರಂತೆ ಬೆಂಕಿಯನ್ನು ಹಚ್ಚಲಿಕ್ಕೆ ರಾಕ್ಷಸರು ಸೌದೆಗಳನ್ನು ದೊಡ್ಡ ದೊಡ್ಡ ರಾಶಿಯನ್ನೇ ಪೇರಿಸ್ತಾರೆ. ಹಾಗೆ ಪ್ರಹ್ಲಾದನನ್ನು ತನ್ನ ತೊಡೆಯ ಮೇಲೆ ಕೂಡಿಸಿಕೊಂಡು ಆ ಬೆಂಕಿಯ ಮಧ್ಯದಲ್ಲಿ ಇವಳು ಕುಳಿತುಕೊಳ್ತಾಳೆ ಹೋಳಿಕಾ. ಆದರೆ ಹೋಳಿಕಾ ತಿಳಿದುಕೊಂಡಿದ್ದಕ್ಕಿಂತ ಒಂದು ಪರಿಣಾಮ ವಿರುದ್ಧವಾಗತ್ತೆ. ಏನು ಅಂತ ಹೇಳಿದ್ರೆ, ಪ್ರಹ್ಲಾದ ವಿಷ್ಣು ಭಕ್ತಿಯ ಫಲದಿಂದ ಯಾವ ತಾಪಕ್ಕೂ ಕೂಡ ಒಳಗಾಗಲ್ಲ. ಅದಕ್ಕೆ ಬದಲಾಗಿ ಹೋಳಿಕಾಗೆ ಆ ಬೆಂಕಿ ಮೈ ಸುಡಲಿಕ್ಕೆ ಪ್ರಾರಂಭ ಆಗುತ್ತೆ. ಅವಳು ಕೂಗಿಕೊಳ್ತಾ ಇರ್ತಾಳೆ. ಆ ಬೆಂಕಿಯ ತಾಪವನ್ನು ತಾಳಲಾರದೆ ನೋವಿನಿಂದ ಕಿರುಚಲು ಪ್ರಾರಂಭ ಮಾಡ್ತಾಳೆ. ಆದರೆ ಸುತ್ತ ಇದ್ದಂತಹ ರಾಕ್ಷಸರು ಸಂತೋಷಕ್ಕೆ ಹೋಳಿಕಾ ಈ ರೀತಿ ಕೂಗ್ತಾ ಇದ್ದಾಳೆ ಅಂತ ಹೇಳಿ ಮತ್ತಷ್ಟು ಸೌದೆಯನ್ನು ಬೆಂಕಿಯನ್ನು ಹಾಕಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಹಾಗೆ ಬೆಂಕಿ ದಗದಗ ಉರಿಯುತ್ತಿರುವಂತಹ ಸಂದರ್ಭ, ಹೋಳಿಕಾ ರಾಕ್ಷಸಿ ಆ ಬೆಂಕಿಯಲ್ಲಿ ಸುಟ್ಟು ಭಸ್ಮವಾಗಿ ಹೋಗ್ತಾಳೆ. ಆದರೆ ಪ್ರಹ್ಲಾದ ಮಾತ್ರ ಸಂತೋಷದಿಂದ ಬೂದಿಯ ರಾಶಿಯಿಂದ ಹೊರಕ್ಕೆ ಬಂದು ಭಗವಂತನ ಭಜನೆಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಇದು ಹೋಳಿಕಾ ಅನ್ನುವಂಥ ದುಷ್ಟ ರಾಕ್ಷಸಿ ತನ್ನ ಪಾಪಕರ್ಮಕ್ಕೆ ಫಲವನ್ನು ಅನುಭವಿಸಿ ಸತ್ಪುರುಷನಾದಂತಹ ಪ್ರಹ್ಲಾದನ ರಕ್ಷಣೆ ಮಾಡಿದುದರ ಒಂದು ಸ್ಮೃತಿಗಾಗಿ ಕಟ್ಟಿಗೆ ಹಾಕಿ ಸುಡುವಂಥ ಹಬ್ಬ ಆರಂಭ ಆಯಿತು ಅನ್ನುವಂಥ ಒಂದು ಹಿನ್ನೆಲೆ ಇದೆ. ಇನ್ನು ಮತ್ತೊಂದು ಕಥೆ ಇದೆ. ಇದರ ಪ್ರಕಾರ ಸತ್ಯಯುಗದಲ್ಲಿ ಪೃಥು ಅಥವಾ ರಘು ಅನ್ನುವಂಥ ರಾಜನ ಕಾಲದಲ್ಲಿ ಶಿಶು ಹತ್ಯೆ ಮಾಡ್ತಾ ಇದ್ದಂಥ ಡುಂಢ ಅನ್ನುವಂಥ ರಾಕ್ಷಸಿ ಇದ್ಲು. ಈ ದುಷ್ಟ ರಾಕ್ಷಸಿ ಹಗಲು ರಾತ್ರಿ ಸಂಚಾರ ಮಾಡ್ತಾ ಯಾರೂ ಕಾಣದಂತಹ ವೇಳೆಯಲ್ಲಿ ಏಕಾಂತದಲ್ಲಿ ಸಿಕ್ಕಿದಂಥ ಮಕ್ಕಳನ್ನು ಹಿಡಿದು ಕೊಂದು ಹಾಕಿಬಿಡ್ತಾ ಇದ್ಲು. ಆಕೆಯನ್ನು ನೋಡಿದ ಕೂಡಲೇ ಕೆಲವು ಮಕ್ಕಳು ರೋಗಗ್ರಸ್ತರಾಗ್ತಾ ಇದ್ರು, ಭಯದಿಂದ ಪ್ರಾಣ ಸಂಕಟಕ್ಕೆ ಒಳಗಾಗ್ತಾ ಇದ್ರು. ಆ ಮಾಯಾವಿನಿಯಾದಂಥ ರಾಕ್ಷಸಿಯನ್ನು ಹಿಡಿದು ಹಾಕಲಿಕ್ಕೆ ಯಾರಿಗೂ ಕೂಡ ಸಾಧ್ಯ ಆಗಲಿಲ್ಲ. ಯಾಕೆಂತ ಹೇಳಿದ್ರೆ ಆಕೆ ಮಾಲಿ ಅನ್ನುವಂಥ ರಾಕ್ಷಸ ರಾಜನ ಪುತ್ರಿಯಾಗಿದ್ಲು. ಬಹಳ ವಿಶೇಷವಾಗಿ ಶಿವನನ್ನು ಕುರಿತು ಕಠೋರವಾದ ತಪಸ್ಸನ್ನು ಆಚರಿಸಿ ಯುವಕರಿಂದಲಾಗಲಿ, ವೃದ್ಧರಿಂದಲಾಗಲಿ, ಮನುಷ್ಯರಿಂದಲಾಗಲಿ, ದೇವತೆಗಳಿಂದಲಾಗಲಿ ತನಗೆ ಯಾವುದೇ ಪ್ರಾಣಿಗಳಿಂದ ಆದರೂ ಕೂಡ ಮರಣ ಉಂಟಾಗಬಾರದು ಅನ್ನುವಂಥ ಒಂದು ವಿಶೇಷ ವರವನ್ನು ಪಡ್ಕೊಂಡಿದ್ಲು. ಆದರೆ ಮಕ್ಕಳು ತನ್ನನ್ನು ಏನು ಮಾಡ್ತಾರೆ ಅನ್ನುವಂಥ ಉಪೇಕ್ಷೆಯಿಂದ ಮಕ್ಕಳಿಂದ ತನಗೆ ಮರಣ ಬಾರದೇ ಇರಲಿ ಅನ್ನುವಂಥ ವರವನ್ನು ಕೇಳಿರಲಿಲ್ಲ. ಇದನ್ನು ವಸಿಷ್ಠ ಮಹರ್ಷಿಗಳು ಈ ರಹಸ್ಯವನ್ನು ರಾಜನಿಗೆ ತಿಳಿಸ್ತಾರೆ. ಹಾಗೆ ರಾಜ ಚಂಚಲ ಪ್ರಕೃತಿಯ ಬಾಲಕರನ್ನು ಈ ಕೆಲಸಕ್ಕೆ ನೇಮಿಸಬೇಕು ಅಂತ ಹೇಳಿ ಒಂದು ಯೋಜನೆಯನ್ನು ಹಾಕ್ತಾನೆ. ಹಾಗೆ ಫಾಲ್ಗುಣ ಮಾಸದ ಈ ಪೂರ್ಣಿಮೆಯ ದಿನದಂದು ಆ ಸಾಮ್ರಾಜ್ಯದಲ್ಲಿದ್ದಂತಹ ಎಲ್ಲ ಬಾಲಕರು ಕೂಡ ಹುಚ್ಚು ಹುಚ್ಚಾಗಿ ಕುಣಿಯುತ್ತಾ ಕೇಕೆ ಹಾಕ್ತಾ ಹಾಗೆ ಸೌದೆ, ಕಸ, ಕಡ್ಡಿ, ಬೆರಣಿ ಇತ್ಯಾದಿಗಳನ್ನು ಸೇರಿಸಿ ಬೆಂಕಿ ಹಚ್ಚಬೇಕು ಅಂತ ಹೇಳಿ ಒಂದು ಆಜ್ಞೆಯನ್ನು ಮಾಡ್ತಾನೆ. ಹಾಗೆ ಎಲ್ಲ ಬಾಲಕರು ಕೂಡ ಅದೇ ರೀತಿ ಬೆಂಕಿಯನ್ನು ಹಚ್ಚುತ್ತಾರೆ. ಆಗ ರಾಕ್ಷಸಿ ಭಯಗ್ರಸ್ತಳಾಗಿ ಮನುಷ್ಯ ಲೋಕವನ್ನೇ ಬಿಟ್ಟು ಓಡಿ ಹೋದ್ಲು ಅನ್ನುವಂಥ ಒಂದು ಪ್ರತೀತಿ ಇದೆ. ಅದರ ನೆನಪಿಗಾಗಿಯೇ ಈ ಹೋಳಿ ಹಬ್ಬದಲ್ಲಿ ಬೆಂಕಿ ಹಚ್ಚುವಂಥ ಪದ್ಧತಿ ಇದೆ. ಅದಕ್ಕಾಗಿಯೇ ಬಾಲಕರು ಆ ದಿನ ಸೌದೆಯನ್ನು ಕದ್ದಾದರೂ ತಂದು ಬೆಂಕಿಯನ್ನು ಹಾಕುವಂಥ ಒಂದು ಸಂಪ್ರದಾಯ ಇದೆ. ಹಾಗೆ ಮತ್ತೊಂದು ಬಹಳ ವಿಶೇಷವಾದಂಥ ಒಂದು ಪ್ರಸಿದ್ಧವಾದಂಥ ಕಥೆ ಶಿವನು ಮಾಡಿದಂತಹ ಕಾಮದಹನಕ್ಕೆ ಸಂಬಂಧಪಟ್ಟಿದ್ದು. ತಪಸ್ಸಿನ ಸಮಾಧಿಯಲ್ಲಿ ಮಗ್ನದಾಗಿದ್ದಂತಹ ರುದ್ರದೇವರ ಮನಸ್ಸನ್ನು ಕಲಕಲು ಪ್ರಯತ್ನ ಮಾಡಿದಂತಹ ಮನ್ಮಥನನ್ನು ಶಿವನು ತನ್ನ 3ನೇ ಕಣ್ಣಿನಿಂದ ಸುಟ್ಟಂತಹ ಒಂದು ಕಥೆ ತಮಗೆ ಗೊತ್ತಿರುವಂಥದ್ದು. ಇದನ್ನು ನಾಳಿನ ಸಂಚಿಕೆಯಲ್ಲಿ ಬಹಳ ವಿಶೇಷವಾಗಿ ನೋಡೋಣ. ಆದರೂ ಕೂಡ ಈ ಹೋಳಿಯ ಹುಣ್ಣಿಮೆ ಕಾಮಣ್ಣ ಮತ್ತು ರತಿದೇವಿಯರ ಪ್ರತಿಮೆಯನ್ನು ಗಲ್ಲಿಗಳಲ್ಲಿ ಹುಣ್ಣಿಮೆಯ ದಿನ ಕೂಡಿಸಿ ಅವರಿಗೆ ಷೋಡಶೋಪಚಾರ ಪೂಜೆಯನ್ನು ಮಾಡಿ, ಅಡಿಗೆಯನ್ನು ಮಾಡಿ, ನೈವೇದ್ಯವನ್ನು ಮಾಡಿ ಮಾರನೆಯ ದಿನ ಅವರ ಪ್ರತಿಮೆಗಳನ್ನು ಸುಡುವಂಥದ್ದು, ಬಣ್ಣಗಳನ್ನು ಎರಚಿ ಸಂಭ್ರಮ ಪಡುವಂಥದ್ದು ಬಹಳ ವಿಶೇಷ. ಉತ್ತರ ಕರ್ನಾಟಕದಲ್ಲಿದೆ. ಅದರಲ್ಲೂ ಉತ್ತರ ಭಾರತದಲ್ಲಿ ವಿಶೇಷವಾಗಿ ಈ ಹಬ್ಬವನ್ನು ಅತ್ಯಂತ ವಿಜೃಂಭಣೆಯಿಂದ ಬಹಳ ಸಂತೋಷದಿಂದ ಆಚರಣೆ ಮಾಡುವಂಥದ್ದು ಇದೆ. ಹಾಗಾಗಿ ಈ ಕಾಮಣ್ಣನನ್ನು ದಹನ ಮಾಡುವಂಥದ್ದನ್ನು ದಮನಕೋತ್ಸವ ಅಂತ ಹೇಳಿ ಕರೀತಾರೆ. ಈ ದಮನಕೋತ್ಸವವನ್ನು ಆಚರಣೆ ಮಾಡಿದ್ರೆ 1000 ಗೋವುಗಳನ್ನು ಪೂಜಿಸಿದಷ್ಟು ಫಲ ಸಿಕ್ಕತ್ತೆ ಅನ್ನುವಂಥ ಒಂದು ಪ್ರತೀತಿ ಇದೆ. ಆ ದಿನ ಮರುಗ ಮತ್ತು ದಮನದಿಂದ ಹರಿಯನ್ನು ಹಾಗೆ
ರತಿಯ ಜೊತೆ ಇರುವಂತಹ ಕಾಮದೇವರನ್ನು ಪೂಜೆ ಮಾಡಿದ್ರೆ 1000 ಕನ್ಯಾದಾನದ ಫಲ ಇದೆ ಅನ್ನುವಂಥದ್ದು ಕೂಡ ಇದೆ. ಹಾಗೆ ಈ ಹೋಳಿಯ ಹಬ್ಬಕ್ಕೆ ಯಾವುದೇ ಜಾತಿ ಭೇದ ಇಲ್ಲ. ಯಾರು ಬೇಕಾದರೂ ಕೂಡ ಈ ಒಂದು ಸಂತೋಷ ಸಂಭ್ರಮದಲ್ಲಿ ಪಾಲ್ಗೊಳ್ಬಹುದು. ಹಾಗೆ ಮನೆಯಲ್ಲಿ ಪೂಜೆ, ನೈವೇದ್ಯ ಇತ್ಯಾದಿಗಳು ವಿಶೇಷವಾಗಿ ನಡೆಯುವಂಥದ್ದು ಇದೆ. ಇನ್ನು ಈ ಕಾಮಣ್ಣನನ್ನು ಸುಟ್ಟ ನಂತರ ಅದರ ಕೆಂಡವನ್ನು ಮನೆಗೆ ತೆಗೆದುಕೊಂಡು ಹೋಗುವಂಥ ಒಂದು ಪದ್ಧತಿ ಕೂಡ ಇದೆ. ಅದರಲ್ಲಿ ಕಡಲೆಯನ್ನು ಹುರಿದು ತಿನ್ನುವಂಥದ್ದು ಉತ್ತರ ಕರ್ನಾಟಕದಲ್ಲಿ ಈಗಲೂ ಕೂಡ ಪ್ರತೀತಿಯಲ್ಲಿ ಇರುವಂಥದ್ದು. ಹಾಗಾಗಿ ನಮ್ಮಲ್ಲಿರುವಂತಹ ಕೆಟ್ಟ ಗುಣಗಳನ್ನಾಗಲಿ ಅಥವಾ ನಮ್ಮ ಕೆಟ್ಟತನವನ್ನಾಗಲಿ ಸುಟ್ಟು ಭಸ್ಮ ಮಾಡಿ ಹೊಸ ಜೀವನಕ್ಕೆ ಕಾಲಿಡುವಂಥ ಒಂದು ಪರ್ವಕಾಲ ಇದು. ಹಾಗಾಗಿ ಯುಗಾದಿ ಯುಗದ ಆದಿ, ಅದು ಪ್ರಾರಂಭದ ದಿನ. ಇಡೀ ವರ್ಷ ಸುಖಮಯವಾದಂತಹ ಜೀವನ ಪ್ರಾಪ್ತಿಯಾಗಲಿ, ಹಿಂದೆ ಪಟ್ಟಿರುವಂತಹ ಕಷ್ಟಗಳೆಲ್ಲ ಕೂಡ ಸುಟ್ಟು ಬೂದಿಯಾಗಲಿ ಅನ್ನುವಂಥ ಒಂದು ಸಾಂಕೇತಿಕವಾಗಿ ಹಬ್ಬದ ರೂಪದಲ್ಲಿ ಈ ಹೋಳಿ ಹಬ್ಬವನ್ನು ಆಚರಣೆ ಮಾಡುವಂಥದ್ದು, ಅದರಲ್ಲೂ ಈ ವರ್ಷದ ಕೊನೆಯ ಹುಣ್ಣಿಮೆಯ ದಿನದಂದು. ಹಾಗೆ ನಾಳೆ ಬರುವಂತಹ ಈ ಹೋಳಿ ಹುಣ್ಣಿಮೆಯ ಶುಭಾಶಯಗಳನ್ನು ತಮಗೆಲ್ಲರಿಗೂ ಕೂಡ ಹೇಳ್ತಾ, ತಮಗೆಲ್ಲರಿಗೂ ಕೂಡ ಶುಭವಾಗಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ವೀಕ್ಷಕ ಮಹಾಶಯರೇ, ಇನ್ನು ಮುಂದೆ 12 ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಕೆಲಸದ ಒತ್ತಡದಿಂದ ಸ್ವಲ್ಪ ಆಯಾಸ ಉಂಟಾಗುವಂಥದ್ದು, ಹಾಗೆ ಆರೋಗ್ಯ ಏರುಪೇರಾಗುವಂಥ ಸಾಧ್ಯತೆ ಇದೆ. ಇನ್ನು ವಿಶೇಷವಾಗಿ ಮನೆ ಗೆದ್ದು ಮಾರು ಗೆಲ್ಲು ಅನ್ನುವಂಥ ಒಂದು ಮಾತಿದೆ. ಆದ್ದರಿಂದ ಈ ದಿನ ನಿಮ್ಮ ಕುಟುಂಬಸ್ಥರು ನಿಮ್ಮ ನೆರವಿಗೆ ಬರುವಂಥ ಒಂದು ವಿಶೇಷ ದಿನ ಇದು. ಹಾಗೆ ಬಹಳ ಕಾಲದಿಂದ ನಿರೀಕ್ಷೆ ಮಾಡ್ತಾ ಇರುವಂಥ ಸಮಯ ಒದಗಿ ಬರ್ತಾ ಇದೆ. ಆದರೆ ಅದನ್ನು ನಿಮ್ಮದಾಗಿಸಿಕೊಳ್ಳಬೇಕು ಅಂತ ಹೇಳಿದ್ರೆ ಸ್ವಲ್ಪ ಎಚ್ಚರಿಕೆ ಇರಬೇಕಾಗತ್ತೆ. ಹಾಗೆ ಈ ದಿನ ಯಾವುದೇ ಒಂದು ವ್ಯವಹಾರ ವಹಿವಾಟಿನಲ್ಲಿ ಸ್ವಲ್ಪ ಮುನ್ನಡೆ ಸಾಧಿಸುವಂಥ ಸಾಧ್ಯತೆಗಳು ಕೂಡ ಇದೆ. ಇನ್ನು ವಿಶೇಷವಾಗಿ ಹೊಸ ಜವಾಬ್ದಾರಿಗಳು ನಿಮ್ಮ ಹೆಗಲಿಗೆ ಬರುವಂಥದ್ದು ಇದೆ. ಹೊಸ ಅವಕಾಶಗಳು ನಿಮಗಾಗಿ ಕಾಯ್ತಾ ಇದೆ. ಧೈರ್ಯದಿಂದ ಮುನ್ನಡೆಯಿರಿ, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ನಿಮ್ಮ ಕುಲದೇವರ ಆರಾಧನೆಯನ್ನು ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು. ವೃಷಭರಾಶಿ. ವೃಷಭರಾಶಿಯವರಿಗೆ ಈ ದಿನ ಒಂದು ರೀತಿಯಲ್ಲಿ ಮಂಜಿನ ತೆರೆಯ ಕಾಲ. ಬಿಸಿಲು ಬಿದ್ದಾಗ ಆ ಮಂಜು ಮರೆಯಾಗುವಂಥದ್ದು. ಅದೇ ರೀತಿ ಈ ದಿನ ಕೆಲವರ ಸಲಹೆ, ಮಾರ್ಗದರ್ಶನ, ಇದರಿಂದ ಜ್ಞಾನೋದಯ ಉಂಟಾಗುವಂಥದ್ದು ಇದೆ. ಹಾಗಾಗಿ ಕೆಲವು ಸಮಸ್ಯೆಗಳ ಪರಿಹಾರಕ್ಕಾಗಿ ಬೇರೆಯವರ ಮಾರ್ಗದರ್ಶನದ ನಿರೀಕ್ಷೆಯಲ್ಲಿರ್ತೀರಿ ಈ ದಿನದಲ್ಲಿ. ಹಾಗೆ ವಾಸ್ತವದ ದರ್ಶನ ಆಗುವಂಥ ಒಂದು ವಿಶೇಷ ದಿನ ಕೂಡ ಇದು. ಹಾಗೆ ಈ ಅಭಿಮಾನ ಅನ್ನುವಂಥದ್ದು ಮನಸ್ಸಿನಲ್ಲಿದ್ದರೆ ಸಾಲದು, ಅದನ್ನು ತೋರಿಸ್ಬೇಕಾಗತ್ತೆ. ಹಾಗೆ ಅದಕ್ಕಾಗಿ ಸ್ವಲ್ಪ ನಾಟಕ ಆಡುವಂಥ ಒಂದು ಪರಿಸ್ಥಿತಿ ಕೂಡ ಬರಬಹುದು. ಆದರೂ ಕೂಡ ಯಾವುದೇ ಒಂದು ಸಂದರ್ಭದಲ್ಲೂ ನಿಮ್ಮ ತೀರ್ಮಾನವನ್ನು ಆತುರಾತುರವಾಗಿ ಕೈಗೊಳ್ಳಬೇಡಿ. ಹಾಗೆ ಹೊಸ ಯೋಜನೆಗೂ ಕೂಡ ಕೈ ಹಾಕಬೇಡಿ. ಅದರ ಜೊತೆಗೆ ಈ ದಿನ ಅತ್ಯುತ್ತಮ ವ್ಯಕ್ತಿಯ ಸ್ಥಾನಕ್ಕೆ ನೀವು ಅರ್ಹ ವ್ಯಕ್ತಿ ಅನ್ನುವಂಥ ಒಂದು ಆತ್ಮವಿಶ್ವಾಸ ನಿಮ್ಮಲ್ಲಿರುತ್ತೆ. ಹಾಗೆ ಯಾವುದೇ ಕೆಲಸದಲ್ಲೂ ಕೂಡ ಮುಂದೆ ಹೋಗಲಿಕ್ಕೆ ಭಯಪಡಬೇಡಿ. ವಿಶೇಷವಾಗಿ ಉತ್ತಮ ಕಾರ್ಯ ಸಾಧನೆಯಿಂದ ನಿಮ್ಮ ಗುರಿಯನ್ನು ತಲುಪಲಿಕ್ಕೆ ಈ ದಿನ ಸಾಧ್ಯವಾಗುತ್ತೆ. ಹಾಗೆ ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರ ಮಾತು ಈ ದಿನ ನಿಮಗೆ ವಿಶೇಷವಾಗಿ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತೆ. ಹಾಗಾಗಿ ಒಂದು ಟೀಮ್ ವರ್ಕ್ ಮಾಡಲಿಕ್ಕೆ ಒಳ್ಳೆಯ ದಿನ ಇದು. ನಿಮ್ಮ ಕುಲದೇವರ ಆರಾಧನೆಯನ್ನು ಮಾಡಿಕೊಳ್ಳಿ. ಹಾಗೆ ಈ ದಿನ ಭಕ್ತಿಯಿಂದ ದುರ್ಗಾ ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಬುಧನ ಧನಾತ್ಮಕ ಪ್ರಭಾವ, ನಿಮ್ಮ ರಾಶಿಯ ಅಧಿಪತಿಯಾದಂತಹ ಬುಧನ ಪ್ರಭಾವ ನಿಮ್ಮ ರಾಶಿಯ ಮೇಲೆ ಇದ್ದು ಕೆಲಸ, ವ್ಯಾಪಾರ, ವ್ಯವಹಾರ ಎಲ್ಲವೂ ಕೂಡ ಮುನ್ನಡೆಯಲ್ಲೇ ಇರುತ್ತೆ. ಹಾಗೆ ಮೆಚ್ಚುಗೆಯನ್ನು ಕೂಡ ಗಳಿಸ್ಕೊಳ್ಳುವಂಥ ಸಾಧ್ಯತೆಗಳು ಹೆಚ್ಚಾಗಿದೆ. ಹಾಗೆ ಈ ದಿನ ಬಹಳ ದೂರದಲ್ಲೇ ನಿಂತು ಎಲ್ಲವನ್ನು ಅರಿಯುವಂಥ ಒಂದು ಪ್ರಯತ್ನವನ್ನು ಮಾಡ್ತೀರಿ. ಹಾಗಾಗಿ ಜ್ಞಾನ ಸಂಪಾದನೆಗೆ ತುಂಬ ಚೆನ್ನಾಗಿರುವಂಥ ದಿನ ಇದು. ಅದರಲ್ಲೂ ಹಣದ ವಿಚಾರದಲ್ಲಿ ಈ ದಿನ ನಿಮ್ಮ ಆದಾಯ ಹೆಚ್ಚಾಗುವಂಥ ಸಾಧ್ಯತೆ ಇದೆ. ವ್ಯಾಪಾರ ವ್ಯವಹಾರಗಳು ಚೆನ್ನಾಗಿ ನಡೆಯುತ್ತೆ. ಆದರೆ ಈ ದುಂದುಗಾರಿಕೆಯನ್ನು ಸ್ವಲ್ಪ ನಿಯಂತ್ರಣ ಮಾಡಬೇಕು.
ಇನ್ನು ಖರ್ಚುಗಳನ್ನು ನಿಯಂತ್ರಣ ಮಾಡುವಂಥ ಒಂದು ಹೊಸ ತಂತ್ರವನ್ನು ಈ ದಿನ ಕಲ್ತ್ಕೊಳ್ಬೇಕಾಗತ್ತೆ. ಹಾಗೆಯೇ ಈ ದಿನದಲ್ಲಿ ಸಂಬಂಧದ ಎಳೆ ಎಷ್ಟೇ ಕಗ್ಗಂಟಾಗಿದ್ದರೂ ಕೂಡ ಅದನ್ನು ನಾಜೂಕಾಗಿ ಬಿಡಿಸ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಬೇಕಾಗತ್ತೆ. ಇದರ ಬಗ್ಗೆ ಸ್ವಲ್ಪ ಗಮನ ಕೊಡಿ. ಹಾಗೆ ನಿಮ್ಮ ಮಾತಿನ ಬಗ್ಗೆ ಕೂಡ ವಿಶೇಷವಾಗಿ ಗಮನ ಇರಲಿ. ನಿಮ್ಮ ಕುಲದೇವರ ಆರಾಧನೆಯನ್ನು ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ನವಗ್ರಹ ಸ್ತೋತ್ರವನ್ನು ಪಠಣ ಮಾಡೋದರಿಂದ ಒಳ್ಳೆಯ ಫಲ ಇದೆ. ನಿಮ್ಮ ಅದೃಷ್ಟದ ಬಣ್ಣ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನದ ಗ್ರಹಗತಿಗಳು ನಿಮ್ಮ ಸಾಮಾಜಿಕ ಸ್ಥಾನಮಾನಗಳ ಮೇಲೆ ಪರಿಣಾಮವನ್ನು ಬೀರುವಂಥದ್ದು ಇದೆ. ಅದಕ್ಕಾಗಿ ಈ ದಿನ ನಿಮ್ಮ ಮಾತಿನಲ್ಲಿ ಸ್ವಲ್ಪ ಎಚ್ಚರಿಕೆ ಎನ್ನುವಂಥದ್ದು ಬೇಕಾಗುತ್ತೆ. ಹಾಗೆ ಈ ದಿನ ಇತರರನ್ನು ಟೀಕೆ ಮಾಡುವಂಥ ಒಂದು ಪ್ರವೃತ್ತಿ ಜಾಸ್ತಿ ಆಗ್ಬೋದು. ಬೇರೆಯವರ ತಪ್ಪುಗಳು ವಿಶೇಷವಾಗಿ ನಿಮ್ಮ ಗಮನಕ್ಕೆ ಬಹಳ ಬೇಗ ಬರುವಂಥದ್ದಾಗತ್ತೆ. ಆದರೆ ಈ ತಪ್ಪುಗಳನ್ನು ಕಂಡುಹಿಡಿಯುವಂಥದ್ದಾಗಲಿ ಅಥವಾ ಕಳೆದು ಹೋಗಿರುವಂಥ ಘಟನೆಗಳನ್ನು ಈ ದಿನ ಪುನಃಸ್ಮರಣೆ ಮಾಡಿಕೊಳ್ಳುವಂಥದ್ದನ್ನು ಅಂದರೆ ಪೋಸ್ಟ್ ಮಾರ್ಟಮ್ ಮಾಡುವಂಥ ಕೆಲಸಗಳನ್ನಾಗಲಿ ಮಾಡಬೇಡಿ. ಇದರಿಂದ ಸಮಯ ವ್ಯರ್ಥವಾಗುತ್ತೆ. ಹಾಗೆ ಈ ದಿನ ನಿಮ್ಮ ಪ್ರೀತಿ ಪಾತ್ರರ ಆಶಯಗಳೇನಿದೆ ಅದನ್ನು ಈಡೇರಿಸುವಂಥ ಒಂದು ಪ್ರಯತ್ನವನ್ನು ಮಾಡಿ. ಹಾಗೆ ನಿಮ್ಮ ಆಸೆ, ಆಕಾಂಕ್ಷೆ, ಬಯಕೆ ಏನೇ ಇದ್ದರೂ ಕೂಡ ಅದನ್ನು ವ್ಯಕ್ತಪಡಿಸುವಂತಹ, ಕಾರ್ಯಗತಗೊಳಿಸುವಂಥ ಒಂದು ವಿಶೇಷ ಪ್ರಯತ್ನ ಕೂಡ ಈ ದಿನ ನಡೆಯುತ್ತೆ. ಆಗ ನಿಮ್ಮ ಧಾರಾಳತನ ಇದರಲ್ಲಿ ವ್ಯಕ್ತವಾಗುವಂಥ ಸಾಧ್ಯತೆ ಇದೆ. ಹಾಗೆ ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರ ವಿಶೇಷವಾದಂಥ ಒಂದು ಉಡುಗೊರೆ ಅಥವಾ ಒಂದು ಒಳ್ಳೆಯ ಮಾತು ಈ ದಿನ ನಿಮಗೆ ಹೆಚ್ಚು ಎನರ್ಜಿಯನ್ನು ತರುತ್ತೆ. ನಿಮ್ಮ ಕುಲದೇವರ ಆರಾಧನೆಯನ್ನು ಮಾಡಿಕೊಳ್ಳಿ. ಹಾಗೆ ಈ ದಿನ ಭಕ್ತಿಯಿಂದ ನಾಗದೇವತೆಗಳ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಚಂದ್ರ ನಿಮ್ಮ ರಾಶಿಯಲ್ಲೇ ಸ್ಥಿತನಾಗಿರೋದರಿಂದ ತುಂಬ ಅನುಕೂಲತೆಗಳು ಇದೆ. ಯಾವುದೇ ಕೆಲಸ ಕಾರ್ಯಗಳು ತುಂಬ ಯಶಸ್ವಿಯಾಗುತ್ತೆ. ಬಹಳ ಸರಳವಾಗಿ, ಬಹಳ ಸುಲಭವಾಗಿ ಸಮಸ್ಯೆಯೊಂದನ್ನು ಬಿಡಿಸುವಂಥ ಸಾಧ್ಯತೆ ಕೂಡ ಈ ದಿನ ಕಾಣಿಸ್ತಾ ಇದೆ. ಬರುವಂಥ ಅವಕಾಶಗಳೇನಿದೆ ಇದನ್ನು ಸದುಪಯೋಗಪಡಿಸ್ಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಿಮ್ಮ ತಾಳ್ಮೆ ಮತ್ತು ಜಾಣ್ಮೆ ಈ ದಿನ ಎರಡನ್ನೂ ಕೂಡ ಅವಲಂಬಿಸಿರುವಂಥದ್ದು. ಹಾಗೆ ಈ ದಿನ ಯಾವುದೇ ಒಂದು ಸಂದರ್ಭದಲ್ಲೂ ಕೂಡ ಬೇರೆಯವರ ತಪ್ಪುಗಳನ್ನಾಗಲಿ ದೋಷಗಳನ್ನಾಗಲಿ ಎತ್ತಿ ಹೇಳಬೇಡಿ. ಹಾಗಾಗಿ ಈ ದಿನ ಸಿಂಹ ಗರ್ಜನೆ ಮಾಡುವಂಥದ್ದನ್ನು ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಬೇಕಾಗತ್ತೆ. ಹಾಗೆ ಈ ದಿನ ಸಮಾಧಾನಕರವಾದಂಥ ಜೀವನ ನಿಮ್ಮದಾಗುತ್ತೆ. ಯಾಕೆಂದರೆ ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರ ವಿಶ್ವಾಸಪೂರ್ವಕವಾದಂಥ ಮಾತು ಈ ದಿನ ನಿಮಗೆ ಸಮಾಧಾನವನ್ನು ತರುತ್ತೆ. ಹಾಗೆ ಈ ದಿನ ಪ್ರಾಯೋಗಿಕ ಕಾರ್ಯಗಳನ್ನು ಮಾಡುವಂಥದ್ದು, ತುಂಬ ಪ್ರಾಕ್ಟಿಕಲ್ ಆಗಿರ್ತೀರಿ ಈ ದಿನದಲ್ಲಿ. ಹಾಗಾಗಿ ಯಾವುದೇ ಒಂದು ಥಿಯರಾಟಿಕಲ್ ಆಗಿರುವಂಥದ್ದಾಗಲಿ, ಇನ್ನೇ ಯಾವುದೇ ಒಂದು ಸ್ಪೆಕ್ಯುಲೇಷನಲ್ಲಿ ಇರುವಂಥದ್ದಾಗಲಿ ಈ ದಿನ ಇರಲ್ಲ. ಬಹಳ ಕರಾರುವಕ್ಕಾದಂಥ ಜೀವನ ಈ ದಿನ ಇದೆ, ಶಿಸ್ತಿದೆ, ಸಂಯಮ ಇದೆ ಈ ದಿನದಲ್ಲಿ. ಆದರೆ ನಿಮ್ಮ ಮಾತಿನಲ್ಲಿ ಸ್ವಲ್ಪ ನಿಯಂತ್ರಣ ಅನ್ನುವಂಥದ್ದು ಬೇಕು. ಇನ್ನು ಯಾವುದೇ ವಿಚಾರದಲ್ಲೂ ಕೂಡ ಮುಂದೆ ಹೆಜ್ಜೆ ಇಡುವಾಗ ಸ್ವಲ್ಪ ಎಚ್ಚರಿಕೆಯನ್ನು ಇಟ್ಕೊಳ್ಳಿ. ಹಾಗೆ ಈ ದಿನ ತೆಗೆದುಕೊಳ್ಳುವಂಥ ನಿರ್ಧಾರಗಳು ನಿಮ್ಮನ್ನು ಬಹುಕಾಲ ಕಟ್ಟಿ ಹಾಕುವಂಥದ್ದಾಗತ್ತೆ. ಹಾಗಾಗಿ ನಿರ್ಧಾರಿತ ಸಮಯದಲ್ಲಿ ನಿರ್ಧಾರಗಳನ್ನು ಕೈಗೊಳ್ಳುವಂಥ ಒಂದು ವೇಳೆಯಲ್ಲಿ ಸ್ವಲ್ಪ ಎಚ್ಚರಿಕೆ ಇರಲಿ. ಹಾಗೆ ಆ ನಿರ್ಧಾರಗಳು ಸೂಕ್ತವೇ ಅನ್ನುವಂಥದ್ದನ್ನು ಸ್ವಲ್ಪ ಖಚಿತಪಡಿಸ್ಕೊಳ್ಬೇಕಾಗತ್ತೆ. ವಿಶೇಷವಾಗಿ ನಿಮ್ಮ ಕುಲದೇವರ ಆರಾಧನೆಯನ್ನು ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ನವಗ್ರಹ ಸ್ತೋತ್ರವನ್ನು ಪಠಣ ಮಾಡೋದರಿಂದ ಒಳ್ಳೆಯ ಫಲ ಇದೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ವ್ಯಯಸ್ಥಾನದಲ್ಲಿ ಚಂದ್ರ ಇದ್ದಾನೆ. ಹಾಗಾಗಿ ಈ ದಿನ ವ್ಯಯಭಾವದಲ್ಲಿ ಯಾವುದೇ ಕೆಲಸಗಳು ಬರುವಂತಹ ಫಲಿತಾಂಶಗಳೇನಿದೆ ಅದು ನಿಮ್ಮ ಮನಸ್ಸನ್ನು ಸ್ವಲ್ಪ ವಿಚಲಿತಗೊಳಿಸ್ಬೋದು. ಆದ್ದರಿಂದ ಸ್ವಲ್ಪ ಸಮಾಧಾನ, ಸಂಯಮ ಅನ್ನುವಂಥದ್ದನ್ನು ಇಟ್ಕೊಳ್ಳಿ. ಇದು ತಾತ್ಕಾಲಿಕವಾಗಿ ಆಗುವಂಥ ಏರುಪೇರುಗಳು. ಇನ್ನು ನಾಳೆ ಎಲ್ಲ ಕೂಡ ಸಮಸ್ಥಿತಿಗೆ ಬರುತ್ತೆ, ಸುಸ್ಥಿತಿಗೆ ಬರುತ್ತೆ ನಿಮಗೆ. ಹಾಗೆ ನಿಮ್ಮ ಕನಸುಗಳನ್ನು ಬೆನ್ನಟ್ಟಿ ಅವುಗಳನ್ನು ನನಸು ಮಾಡಿಕೊಳ್ಳುವಂಥ ಒಂದು ಕಾಲ ಇದು. ಅದಕ್ಕಾಗಿ ಒಂದು ಹೆಜ್ಜೆ ಮುಂದೆ ಇಟ್ಟಿದ್ದೀರಿ, ಹಿಂದೆ ತಗೊಳ್ಳಿಕೊಳ್ಬೇಡಿ, ಅದನ್ನೇ ಮುಂದುವರಿಸಿ, ಒಳ್ಳೆಯದಾಗತ್ತೆ. ಇನ್ನು ವಿಶೇಷವಾಗಿ ಶಾಂತಿಯುತ ಜೀವನದತ್ತ ಮನಸ್ಸು ಇರುವಂಥದ್ದು. ಅದಕ್ಕಾಗಿ ಸ್ವಲ್ಪ ಹೊಂದಾಣಿಕೆ ಮಾಡಿಕೊಳ್ಬೇಕು ಅನ್ನುವಂಥ ಮನಸ್ಸು ಕೂಡ ಈ ದಿನ ಇದೆ. ಹಾಗೆ ಈ ದಿನದಲ್ಲಿ ಬಹಳ ವಿಶೇಷವಾಗಿ ನೀವು ಕೆಲವು ದಾನ ಧರ್ಮಗಳ ಬಗ್ಗೆ ಆಗಲಿ, ಧಾರ್ಮಿಕ
ಚಿಂತನೆಗಳ ಬಗ್ಗೆ ಆಗಲಿ, ಆಧ್ಯಾತ್ಮಿಕ ವಿಚಾರಗಳ ಬಗ್ಗೆ ಆಗಲಿ ಈ ದಿನ ಸ್ವಲ್ಪ ಆಲೋಚನೆ ಮಾಡುವಂಥದ್ದು, ಅದರ ಬಗ್ಗೆ ಒಂದು ಉಪನ್ಯಾಸ, ಒಂದು ಮಾತುಕತೆ, ಒಂದು ಚರ್ಚೆ ಇಂಥದ್ರಲ್ಲಿ ಪಾಲ್ಗೊಳ್ಳುವಂಥ ಸಾಧ್ಯತೆಗಳು ಕೂಡ ಇದೆ. ಹಾಗೆ ಈ ದಿನ ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರ ಬಗ್ಗೆ ಯಾವುದೇ ನಿರ್ಧಾರವನ್ನು ಕೈಗೊಂಡರೂ ಕೂಡ ಸ್ವಲ್ಪ ಯೋಚನೆ ಮಾಡಿ, ಅದರಲ್ಲೂ 2 ಬಾರಿ ಯೋಚನೆ ಮಾಡಿ ಮುಂದುವರಿಯುವಂಥದ್ದು ಬಹಳ ಉತ್ತಮ. ಹಾಗೆ ಈ ದಿನದಲ್ಲಿ ಮುತ್ತು ಜಾರಿದರೆ ಹೋಯಿತು, ಹೊತ್ತು ಮೀರಿದರೆ ಮತ್ತೆ ಬರಲ್ಲ ಅನ್ನುವಂಥ ಒಂದು ಹಿರಿಯರ ಮಾತೇನಿದೆ, ಅದನ್ನು ಸ್ವಲ್ಪ ಅಳವಡಿಸ್ಕೊಳ್ಬೇಕಾಗತ್ತೆ. ಬರುವಂಥ ಅವಕಾಶಗಳನ್ನು, ಅದರಲ್ಲೂ ಸದವಕಾಶಗಳನ್ನು ಈ ದಿನ ನಿಮ್ಮದಾಗಿಸಿಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ, ಒಳ್ಳೆಯದಾಗುತ್ತೆ. ಈ ದಿನ ವಿಶೇಷವಾಗಿ ಆಂಜನೇಯ ಸ್ತೋತ್ರವನ್ನು ಪಠಣ ಮಾಡಿಕೊಳ್ಳಿ, ಉತ್ತಮ ಫಲ ನಿಮಗೆ ಲಭ್ಯವಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಲಾಭಸ್ಥಾನದಲ್ಲಿ ಚಂದ್ರ ಇದ್ದಾನೆ. ಹಾಗಾಗಿ ಚಂದ್ರನಿಂದ ಲಾಭಗಳನ್ನು ನಿರೀಕ್ಷೆ ಮಾಡಬಹುದು. ಒಳ್ಳೆಯ ಆರೋಗ್ಯ ಇದೆ, ಒಳ್ಳೆಯ ಮನಸ್ಸಿದೆ, ಒಳ್ಳೆಯ ಕೆಲಸಗಳು ಒದಗಿ ಬರುತ್ತೆ, ಒಳ್ಳೆಯ ಸ್ನೇಹಿತರಿದ್ದಾರೆ. ಹಾಗೆ ಧನಾತ್ಮಕವಾಗಿ ಒಂದು ಪಾಸಿಟಿವ್ ವೈಬ್ಸ್ ಇರುವಂಥ ವ್ಯಕ್ತಿ ಈ ದಿನ ನಿಮ್ಮ ಬಳಿ ಇದ್ದಾರೆ. ಅವರು ಸ್ನೇಹಿತರೋ, ಬಂಧುಗಳಾಗಿಯೋ, ನಿಮ್ಮ ಸಂಗಾತಿಯಾಗಿಯೋ ನಿಮ್ಮ ಜೊತೆಯಲ್ಲಿ ಇರುವಂಥದ್ದು. ಇದರಿಂದ ವಿಶೇಷವಾಗಿ ಒಂದು ಕೆಲಸವನ್ನು ಅವರೊಟ್ಟಿಗೆ ಸೇರಿ ಮಾಡುವಂಥ ಸಾಧ್ಯತೆ ಇದೆ. ಹಾಗೆ ಈ ದಿನ ನೀವು ಯಾವುದೇ ಒಂದು ವಿಚಾರದಲ್ಲೂ ಕೂಡ ಸಂದಿಗ್ಧತೆಯ ಸುಳಿಯಲ್ಲಿ ಸಿಕ್ಕಿ ಹಾಕಿಕೊಳ್ಳುವಂಥದ್ದು ಕೂಡ ಇದೆ. ಹಾಗಾಗಿ ಅದರಿಂದ ಬಿಡಿಸ್ಕೊಳ್ಳುವಂಥದ್ದು ಸ್ವಲ್ಪ ಜಾಣತನ ಬೇಕು. ಹಾಗೆ ಸೂಕ್ತವಾದ ಸಂದರ್ಭದಲ್ಲಿ ಸೂಕ್ತ ವ್ಯಕ್ತಿಯ ಜೊತೆ ಚರ್ಚೆ ಮಾಡಿ ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ಳುವಂಥ ಒಂದು ಪ್ರಯತ್ನವನ್ನು ಕೂಡ ಮಾಡಬೇಕಾಗತ್ತೆ. ಹಾಗೆ ಇವೆಲ್ಲವೂ ಕೂಡ ನಿಮ್ಮ ಅನುಭವದಿಂದ ಈ ದಿನ ವ್ಯಕ್ತವಾಗುತ್ತೆ. ಇನ್ನು ವೃತ್ತಿ ಜೀವನದಲ್ಲಾಗಲಿ ವಿಶೇಷವಾಗಿ ಮಹತ್ವಾಕಾಂಕ್ಷೆ ಇರುವಂಥದ್ದು, ಏನನ್ನಾದರೂ ಸಾಧನೆ ಮಾಡಬೇಕು ಅನ್ನುವಂಥ ಬಯಕೆ, ಒಂದು ತುಡಿತ ಈ ದಿನ ಇದೆ. ಅದಕ್ಕಾಗಿ ಪ್ರಯತ್ನಕ್ಕೆ ಅನುಗುಣವಾದಂಥ ಫಲ ನಿಮಗೆ ಸಿಕ್ಕತ್ತೆ. ಹಾಗೆ ಈ ದಿನ ಸಂಘರ್ಷಗಳಿಂದ ಸ್ವಲ್ಪ ದೂರ ಇರಬೇಕು, ವಾದ ವಿವಾದಗಳಿಂದ ತಪ್ಪಿಸ್ಕೊಳ್ಬೇಕು ಈ ದಿನದಲ್ಲಿ. ಹಾಗೆ ಬಹಳ ವಿಶೇಷವಾಗಿ ಒಂದು ಸಮಸ್ಯೆಯನ್ನು ಬಹಳ ಸೂಕ್ಷ್ಮವಾಗಿ ಪರಿಶೀಲನೆ ಮಾಡಿ. ಹಾಗೆ ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರ ಈ ದಿನ ಬೆಂಬಲಕ್ಕಾಗಿ ದಾರಿಯನ್ನು ನೋಡುವಂಥ ಸಾಧ್ಯತೆಗಳು ಕೂಡ ಇದೆ. ಅವರು ಸಹಾಯ ಮಾಡಲಿ ಅನ್ನುವಂಥ ನಿರೀಕ್ಷೆಯಲ್ಲಿರ್ತೀರಿ. ಅದಕ್ಕಾಗಿ ಈ ದಿನ ನಿಮ್ಮ ಪ್ರಯತ್ನ ಮುಂದುವರಿಯುತ್ತೆ. ವಿಶೇಷವಾಗಿ ಈ ದಿನದಲ್ಲಿ ಯಾವುದೇ ಒಂದು ವಿಚಾರದಲ್ಲೂ ಕೂಡ ತಕ್ಕಡಿಯಂತೆ ತೂಗಿ ನೋಡಬೇಡಿ ವ್ಯಕ್ತಿಗಳನ್ನು. ಹಾಗಾಗಿ ಅವರ ವ್ಯಕ್ತಿತ್ವಕ್ಕೆ ಬೆಲೆ ಕೊಡುವಂಥ ಒಂದು ಪ್ರಯತ್ನ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಕುಲದೇವರ ಆರಾಧನೆಯನ್ನು ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿಯ ಪ್ರಾರ್ಥನೆಯನ್ನು ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ 10ರ ಸ್ಥಾನದಲ್ಲಿ ಚಂದ್ರ ಉದ್ಯೋಗ ಸ್ಥಾನದಲ್ಲಿ, ಕರ್ಮಸ್ಥಾನದಲ್ಲಿದ್ದಾನೆ. ಹಾಗಾಗಿ ನಿಮ್ಮ ಉದ್ಯೋಗದಿಂದ ನಿಮಗೆ ಸಂತೃಪ್ತಿ ಇದೆ. ಅದರಲ್ಲೂ ಬೇರೆಯವರಿಗಾಗಿ ಮಾಡುವಂಥ ಒಂದು ಸೇವಾ ಮನೋಭಾವ, ಆ ಸೇವಾ ವೃತ್ತಿ ಏನಿದೆ, ಇದು ವಿಶೇಷವಾಗಿ ನಿಮಗೆ ಸಂತೃಪ್ತಿಯನ್ನು ತರುತ್ತೆ. ಹಾಗೆ ಈ ದಿನದಲ್ಲಿ ನಿಮ್ಮ ಆರೋಗ್ಯದ ಕಡೆ ಸ್ವಲ್ಪ ಗಮನ, ಅದರಲ್ಲೂ ವಿಶೇಷವಾಗಿ ಕಣ್ಣಿನ ಆರೋಗ್ಯದ ಬಗ್ಗೆ ಗಮನ ಕೊಡಬೇಕಾಗತ್ತೆ. ಇನ್ನು ಅನಿರೀಕ್ಷಿತವಾಗಿ ಭೇಟಿಯಾಗುವಂಥ ಹಿರಿಯರೊಬ್ಬರಿಂದ ಒಂದು ಒಳ್ಳೆಯ ಮಾರ್ಗದರ್ಶನ ನಿಮಗೆ ಸಿಕ್ಕತ್ತೆ. ಅದರಲ್ಲಿ ತುಂಬ ಸತ್ಯ ಇದೆ. ಹಾಗೆ ನಿಮ್ಮ ಮುಂದಿನ ಭವಿಷ್ಯಕ್ಕೆ ಬೇಕಾಗುವಂಥ ಒಂದು ಅಂಶ ಕೂಡ ಇದೆ. ಅದನ್ನು ಅಳವಡಿಸ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಿ. ಹಾಗೆ ಈ ದಿನ ಸಹೋದ್ಯೋಗಿಗಳಿಂದ ಯಾವುದೇ ರೀತಿಯ ಕಿರಿಕಿರಿಗಳಿದ್ದರೆ ಅದನ್ನು ಬಹಳ ಬೇಗ ಪರಿಹಾರ ಮಾಡಿಕೊಳ್ತೀರಿ. ಇನ್ನು ವಿಶೇಷವಾಗಿ ಕಚೇರಿಯ ಕೆಲಸ ಕಾರ್ಯಗಳು ಸ್ವಲ್ಪ ಒತ್ತಡದಿಂದ ಕೂಡಿರುವಂಥದ್ದು ನಿಮಗೆ. ಅದರಲ್ಲಿ ಅನಿರೀಕ್ಷಿತ ಸಮಸ್ಯೆಗಳು ತಲೆದೋರುತ್ತೆ. ಅದಕ್ಕಾಗಿ ಸಮಸ್ಯೆಯನ್ನು ನಿಭಾಯಿಸುವಂಥ ಸಂದರ್ಭದಲ್ಲಿ ನಿಮಗೆ ಸಾಧ್ಯವಾದಷ್ಟು ಪ್ರಶಾಂತವಾಗಿರಬೇಕು ಮನಸ್ಸು. ಇಲ್ಲ ಅಂತ ಹೇಳಿದ್ರೆ ಹತಾಶೆಗೆ ಒಳಗಾಗುವಂಥ ಸಾಧ್ಯತೆ ಇದೆ. ಸ್ವಲ್ಪ ಎಚ್ಚರಿಕೆ ಇರಲಿ. ಹಾಗೆ ನಿಮ್ಮ ಮೇಲೆ ನಿಮಗೆ ವಿಶ್ವಾಸ ಇರಲಿ. ಇದರಿಂದ ಹೆಚ್ಚಿನ ಕೆಲಸಗಳನ್ನು ಆತ್ಮವಿಶ್ವಾಸದಿಂದ ನೀವು ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ನಿಮ್ಮ ಕುಲದೇವರ ಆರಾಧನೆಯನ್ನು ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ಗಣಪತಿಯ ಸ್ತೋತ್ರವನ್ನು ಪಠಣ ಮಾಡಿ, ಗಣಪತಿಯ ದರ್ಶನ ಮಾಡಿ, ಗಣಪತಿಗೆ 21 ಗರಿಕೆಗಳನ್ನು ಸಮರ್ಪಣೆ ಮಾಡಿ. ಅದರಲ್ಲೂ ಈ ಬುಧವಾರದ ದಿನ ಗಣಪತಿಯ ದರ್ಶನ ವಿಶೇಷ ಫಲವನ್ನು ಕೊಡುತ್ತೆ ನಿಮಗೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು.
ಧನುರಾಶಿ. ಧನುರಾಶಿಯವರು ಈ ದಿನ ಎಂದಿಗಿಂತ ಹೆಚ್ಚಿನ ಒತ್ತಡವನ್ನು ಎದುರಿಸುವಂಥ ಸಂದರ್ಭಗಳು ಬರುತ್ತೆ. ಆದರೆ ಜೀವನದಲ್ಲಿ ಯಾವುದು ಮಹತ್ವ ಅನ್ನುವಂಥದ್ದನ್ನು ಈ ದಿನ ಪ್ರಿಯಾರಿಟೈಸ್ ಮಾಡಿಕೊಳ್ಬೇಕು. ಅತಿ ಮುಖ್ಯವಾದದ್ದು ಯಾವುದನ್ನು ನೀವು ಆರಂಭ ಮಾಡಬೇಕು, ಆರಂಭ ಹೇಗಿರಬೇಕು ಏನು ಅನ್ನೋಂಥದ್ರ ಬಗ್ಗೆ ಒಳ್ಳೆಯ ಪ್ಲ್ಯಾನ್ ಮಾಡ್ತೀರಿ. ಯೋಜನೆ ಚೆನ್ನಾಗಿದೆ ಈ ದಿನದಲ್ಲಿ. ಹಾಗೆ ಹೊಸ ವ್ಯಕ್ತಿಗಳ ಪರಿಚಯ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಹಾಗೆ ಆ ವ್ಯಕ್ತಿಯೊಂದಿಗೆ ಭಾವನಾತ್ಮಕವಾದ ಸಂಬಂಧವನ್ನು ಹಂಚಿಕೊಳ್ಳುವಂಥದ್ದು ಕೂಡ ಇದೆ. ಹಾಗೆ ವಿಶೇಷವಾಗಿ ನಿಮ್ಮ ವ್ಯವಹಾರಗಳು ಅಭಿವೃದ್ಧಿಯತ್ತ ನಡಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸ್ವಲ್ಪ ಬದಲಾವಣೆಗಳನ್ನು ಮಾಡಿಕೊಳ್ಳುವಂಥದ್ದು, ಅದರ ಜೊತೆ ಈ ತಾಂತ್ರಿಕತೆಯನ್ನು ಅಳವಡಿಸ್ಕೊಳ್ಳುವಂಥ ಒಂದು ಆಲೋಚನೆ ಕೂಡ ಈ ದಿನ ನಿಮ್ಮ ಮನಸ್ಸಿಗೆ ಬರುತ್ತೆ. ಹಾಗೆ ಜೀವನ ಅನ್ನುವಂಥದ್ದು ಬರೀ ಆಟ ಅಲ್ಲ, ಸೋತಿದ್ದೀರಿ ಅನ್ನುವಂಥ ಹತಾಶ ಮನೋಭಾವ ನಿಮಗೆ ಬೇಡ. ಈ ವಿಶೇಷ ದಿನದಲ್ಲಿ ಸೋಲೆ ಗೆಲುವು ಅನ್ನುವಂಥ ಒಂದು ಹಿರಿಯರ ಮಾತಿನಂತೆ ಧೈರ್ಯವಾಗಿ ಮುನ್ನುಗ್ಗಬೇಕು. ಹಾಗಾಗಿ ಸೋಲುವಂಥದ್ದು ಅನುಭವಕ್ಕಾಗಿ. ಅಂಥ ಅನುಭವವನ್ನು ಯಾವ ವಿಶ್ವವಿದ್ಯಾಲಯ ಕೂಡ, ಯಾವ ಕೋರ್ಸು ಕೂಡ ನಿಮಗೆ ಕೊಡಲ್ಲ. ಅಂಥ ಒಂದು ಒಳ್ಳೆಯ ಅನುಭವ ಈ ದಿನ ನಿಮಗೆ ಲಭ್ಯವಾಗುತ್ತೆ. ಅದಕ್ಕಾಗಿ ನಿಮ್ಮ ಕುಲದೇವರ ಆರಾಧನೆಯನ್ನು ಮಾಡಿಕೊಳ್ಳಿ. ಹಾಗೆ ಈ ದಿನ ಭಕ್ತಿಯಿಂದ ಲಲಿತಾ ಪರಮೇಶ್ವರಿ ಅಮ್ಮನವರನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನದಲ್ಲಿ ಅಷ್ಟಮದಲ್ಲಿ ಚಂದ್ರ ಇದ್ದಾನೆ. ದುಸ್ಥಾನದಲ್ಲಿದ್ದಾಗ ಸ್ವಲ್ಪ ಕಷ್ಟಪಡಬೇಕಾಗತ್ತೆ ಈ ದಿನ. ಅದರಲ್ಲೂ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಇದೆ. ವ್ಯವಹಾರಗಳು ನಿಮ್ಮ ನಿರೀಕ್ಷೆಯಂತೆ ನಡೆಯಲ್ಲ, ಆದರೂ ಕೂಡ ನಿಮ್ಮ ಪ್ರಯತ್ನವನ್ನು ಮುಂದುವರಿಸ್ತೀರಿ. ಹಾಗೆ ನಿಮ್ಮ ಶಕ್ತಿಯನ್ನು ನೀವು ಈ ದಿನ ಎಲ್ಲಿ ಕೇಂದ್ರೀಕರಿಸಬೇಕು ಅನ್ನುವಂಥದ್ರ ಕುರಿತು ಇನ್ನೂ ನಿರ್ಧಾರ ಮಾಡಿಲ್ಲ. ಆ ನಿರ್ಧಾರ ಆದಷ್ಟು ಬೇಗ ಆಗಬೇಕಾಗಿದೆ. ಹಾಗೆ ನಿಮ್ಮ ಸಾರ್ವಜನಿಕವಾಗಿ ಅಥವಾ ವೃತ್ತಿಪರವಾದಂತಹ ಮಹತ್ವಾಕಾಂಕ್ಷೆಗಳೇನಿದೆ ಅದು ನಿಮಗೆ ತೃಪ್ತಿಯನ್ನು ತರುವಂಥದ್ದು. ಹಾಗೆ ನಿಮ್ಮ ಬಯಕೆಗಳ ನಡುವೆ ಇರುವಂಥ ಸಂಘರ್ಷವನ್ನು ಜಾಸ್ತಿ ಮಾಡುತ್ತೆ ಈ ದಿನದಲ್ಲಿ. ಹಾಗಾಗಿ ಈ ದಿನ ಸ್ವಲ್ಪ ದ್ವಂದ್ವಗಳು ಇರುವಂತಹ ದಿನ. ಇನ್ನು ವಿರೋಧಾಭಾಸ ವಾಸ್ತವಕ್ಕಿಂತ ಹೆಚ್ಚು ಕಾಲ್ಪನಿಕವಾಗುವಂಥ ಸಂದರ್ಭ ಇದೆ. ಆದರೆ ಅದು ಅಷ್ಟೊಂದು ಸುಲಭ ಅಲ್ಲ ಅನ್ನುವಂಥ ಒಂದು ಸತ್ಯ ನಿಮ್ಮ ಅರಿವಿಗೆ ಬರುವಂಥದ್ದಾಗತ್ತೆ. ಹಾಗೆ ನಿಮ್ಮ ಸಹೋದರರನ್ನು ಎಷ್ಟರ ಮಟ್ಟಿಗೆ ನಂಬಬೇಕು ಅನ್ನುವಂಥದ್ದು ನಿಮ್ಮ ವಿವೇಚನೆಗೆ ಬಿಟ್ಟಂತಹ ವಿಚಾರ ಈ ದಿನ. ಹಾಗೆ ಈ ದಿನದಲ್ಲಿ ಸಹೋದರರಿಂದ ಒಂದು ಸಹಾಯ ನಿರೀಕ್ಷೆಯಲ್ಲಿದ್ದೀರಿ. ಆದರೆ ಆ ನಿರೀಕ್ಷೆ ಹುಸಿಯಾಗುವಂಥ ಸಾಧ್ಯತೆಗಳು ಕೂಡ ಇದೆ. ವಿಶೇಷವಾಗಿ ನಿಮ್ಮ ಗುರು ಹಿರಿಯರ ಆಶೀರ್ವಾದವನ್ನು ಪಡ್ಕೊಳ್ಳಿ. ಹಾಗೆ ತಂದೆ ತಾಯಿಯರಿದ್ದರೆ ಅವರ ಬೇಕು ಬೇಡಗಳನ್ನು ಈ ದಿನ ಪೂರೈಸುವಂಥ ಒಂದು ಪ್ರಯತ್ನವನ್ನು ಮಾಡಿ ಮನಸ್ಸಿಗೆ ಈ ದಿನ ತೃಪ್ತಿ ಸಿಕ್ಕತ್ತೆ. ಇನ್ನು ವಿಶೇಷವಾಗಿ ಈ ದಿನದಲ್ಲಿ ನೀವು ನವಗ್ರಹ ಸ್ತೋತ್ರವನ್ನು ಪಠಣ ಮಾಡಿಕೊಳ್ಳಿ, ನವಗ್ರಹಗಳ ದರ್ಶನ ಮಾಡಿ ಬನ್ನಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಕಳತ್ರ ಸ್ಥಾನದಲ್ಲಿ ಚಂದ್ರ ಇದ್ದಾನೆ. 7ರಲ್ಲಿದ್ದಾಗ ವಿಶೇಷವಾಗಿ ಸುಖ ಸೌಖ್ಯಗಳು ಚೆನ್ನಾಗಿರುತ್ತೆ. ಹಾಗೆ ಗ್ರಹಗತಿಗಳ ಪ್ರಭಾವ ಕೂಡ ನಿಮ್ಮ ರಾಶಿಯ ಮೇಲೆ ಧನಾತ್ಮಕವಾದಂಥ ಪರಿಣಾಮವನ್ನು ಬೀರುವಂಥ ಸಂದರ್ಭ ಇದೆ. ಹಾಗಾಗಿ ಈ ದಿನ ಕೌಟುಂಬಿಕ ವಿಷಯಗಳು ಅಂತಿಮವಾಗಿ ನಿಮ್ಮ ಪರವಾಗಿ ಕೆಲಸ ಮಾಡುವಂಥದ್ದು. ಯಾವುದೇ ತೀರ್ಮಾನ ನಿಮಗೆ ಅನುಕೂಲಕರವಾಗಿ ಇರುತ್ತೆ ಈ ದಿನ. ಹಾಗೆ ಈ ದಿನ ನಿಮ್ಮ ಭಾವನೆಗಳು ನಿಮ್ಮ ಮನೋಸ್ಥೈರ್ಯವನ್ನು ಹೆಚ್ಚಿಸುವಂಥದ್ದು ಕೂಡ ಇದೆ. ಅದಕ್ಕಾಗಿ ಕೆಲವು ಕಷ್ಟಪಟ್ಟು ಕಠಿಣವಾದಂತಹ ಕೆಲಸಗಳನ್ನು ಕೈಗೆತ್ತಿಕೊಳ್ಳುವಂಥದ್ದು, ಅದನ್ನು ಮುಂದುವರಿಸುವಂಥ ಒಂದು ಪ್ರಯತ್ನ ಕೂಡ ಆಗುತ್ತೆ. ಹಾಗೆ ಈ ದಿನ ಬದಲಾವಣೆಗೆ ನೀವು ಸಿದ್ಧವಾಗಬೇಕು. ಮಾನಸಿಕವಾಗಿ ಒಂದು ರೆಡಿನೆಸ್ ಅನ್ನುವಂಥದ್ದು ಬೇಕು. ಏಕೆಂದರೆ ಎಲ್ಲೆಡೆ ಜನ ನಿಮ್ಮಿಂದ ಆ ಬದಲಾವಣೆಯನ್ನು ನಿರೀಕ್ಷೆ ಮಾಡ್ತಾ ಇದ್ದಾರೆ. ಹಾಗಾಗಿ ಅಂಥ ಬದಲಾವಣೆ ನಿಮ್ಮ ಸ್ವಂತಿಕೆಯದ್ದು ಅನ್ನುವಂಥದ್ದನ್ನು ವಿಶೇಷವಾಗಿ ಗಮನಿಸಿ ಅದಕ್ಕೆ ಹೊಂದಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮುಂದುವರಿಸಿ. ಹಾಗೆ ಈ ದಿನದ ಹಣದ ತೀವ್ರ ಅಗತ್ಯತೆ ಕಂಡುಬರುವಂಥದ್ದು. ಅದಕ್ಕಾಗಿ ಈ ದಿನ ನಿಮ್ಮ ಗುರುಗಳಿಂದ, ಹಿರಿಯರಿಂದ ಅಥವಾ ಸ್ನೇಹಿತರಿಂದ ವಿಶೇಷವಾಗಿ ಧನ ಸಹಾಯ ಲಭ್ಯವಾಗುತ್ತೆ. ಅದಕ್ಕಾಗಿ ಈ ದಿನ ನಿಮ್ಮ ಕುಲದೇವರನ್ನು ಆರಾಧನೆ ಮಾಡಿಕೊಳ್ಳಿ. ಹಾಗೆ ಲಕ್ಷ್ಮೀ ಅಮ್ಮನವರ ದರ್ಶನ ಮಾಡುವಂಥದ್ದು, ಲಕ್ಷ್ಮೀ ಸ್ತೋತ್ರವನ್ನು ಪಠಣ ಮಾಡುವಂಥದ್ದು ಈ ದಿನ ವಿಶೇಷವಾಗಿ ಆಗಬೇಕಾಗಿದೆ. ಇದು ನಿಮಗೆ ಒಳ್ಳೆಯದನ್ನು ತರುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು.
ಮೀನರಾಶಿಯವರಿಗೆ ಈ ದಿನ ಚಂದ್ರನ ಧನಾತ್ಮಕ ಪ್ರಭಾವ ನಿಮ್ಮ ರಾಶಿಯ ಮೇಲಿದೆ. ಇದರಿಂದ ನಿಮ್ಮ ಕೆಲಸವಾಗಲಿ, ನಿಮ್ಮ ವ್ಯಾಪಾರವಾಗಲಿ, ನಿಮ್ಮ ವಹಿವಾಟಾಗಲಿ ಇದರಲ್ಲಿ ಮೆಚ್ಚುಗೆಯನ್ನು ಗಳಿಸ್ತೀರಿ. ಪ್ರಗತಿದಾಯಕವಾಗಿರುತ್ತೆ. ನಿಮ್ಮ ಭವಿಷ್ಯದ ಬೆಳವಣಿಗೆಗಾಗಿ ಹಾಗೆ ನಿಮ್ಮ ಕಾರ್ಯ ಸಾಧನೆ ಮಾಡಲಿಕ್ಕಾಗಿ ವಿಶೇಷವಾಗಿ ಒಂದು ಕಲಿಕೆಯ ಅಗತ್ಯವಿದೆ. ಏನೋ ಒಂದು ಹೊಸ ಜ್ಞಾನ ಸಂಪಾದನೆ ಆಗಬೇಕು ಅನ್ನುವಂಥ ಒಂದು ತವಕದಲ್ಲಿದ್ದೀರಿ. ಹಾಗೆ ಈ ಸಮಯದಲ್ಲಿ ನಿಮ್ಮ ಸುತ್ತಲೂ ನಡೆಯುವಂಥ ಸನ್ನಿವೇಶಗಳನ್ನು ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಬೇಕಾಗತ್ತೆ. ಹಾಗೆ ಯಾರನ್ನ ನಂಬುವಂಥದ್ದಾಗಲಿ, ಹೆಚ್ಚು ನಂಬುವಂಥದ್ದಾಗಲಿ, ಹಾಗೆ ಎಲ್ಲರನ್ನೂ ಕೂಡ ಅನುಮಾನಿಸುವಂಥ ಒಂದು ಪ್ರವೃತ್ತಿಯನ್ನಾಗಲಿ ಈ ದಿನ ಸ್ವಲ್ಪ ಅನುಸಂಧಾನ ಮಾಡಿಕೊಳ್ಬೇಕಾಗತ್ತೆ. ಹಾಗೆ ಈ ದಿನ ಮಕ್ಕಳ ವಿದ್ಯಾಭ್ಯಾಸದ ಆತಂಕ ನಿಮ್ಮನ್ನು ಸ್ವಲ್ಪ ಕಾಡುವಂಥ ಸಾಧ್ಯತೆ ಇದೆ. ಹಾಗೆ ಈ ದಿನ ಸಮತೋಲನವಾದಂಥ ನಿರ್ಧಾರವನ್ನು ತೆಗೆದುಕೊಳ್ಳುವಂಥದ್ದು ಬಹಳ ಮುಖ್ಯ. ಅದಕ್ಕಾಗಿ ಒಂದು ಪ್ರಯತ್ನ ಇದೆ. ಹಾಗೆ ಅನಿರೀಕ್ಷಿತವಾದಂಥ ಒಂದು ಫಲಿತಾಂಶ ಬರುತ್ತೆ. ಇದಕ್ಕೂ ಕೂಡ ನಿಮ್ಮ ಮನಸ್ಸನ್ನು ಈ ದಿನ ಒಗ್ಗಿಸ್ಕೊಳ್ಬೇಕು. ವಿಶೇಷವಾಗಿ ಕಂಡ ಕನಸು ನನಸಾಗುವಂಥ ದಿನ ಇದು. ಅದಕ್ಕಾಗಿ ನಿಮ್ಮ ಪ್ರಯತ್ನವನ್ನು ಮುಂದುವರಿಸಿ ನಿಮ್ಮ ಕುಲದೇವರನ್ನು ಆರಾಧನೆ ಮಾಡಿಕೊಳ್ಳಿ. ಹಾಗೆ ಈ ದಿನ ನೀವು ವಿಷ್ಣು ಸ್ತೋತ್ರವನ್ನು ಪಠಣ ಮಾಡೋದ್ರಿಂದ, ವಿಷ್ಣು ಸಹಸ್ರನಾಮವನ್ನು ಕೇಳಿಸ್ಕೊಳ್ಳೋದ್ರಿಂದ ಒಳ್ಳೆಯ ಫಲ ಇದೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು. ಪ್ರೀತಿಯ ವೀಕ್ಷಕರೇ, ಇಷ್ಟು ಹೊತ್ತು ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ಕೇಳಿದ್ರಿ. ಇನ್ನು ಅದೃಷ್ಟ ಸಂಖ್ಯೆಗಳ ಬಗ್ಗೆ ತಿಳಿಯೋಣ. ಸಿಂಹ ಕುಂಭ ರಾಶಿಯವರ ಅದೃಷ್ಟ ಸಂಖ್ಯೆ 1, ತುಲಾ 2, ವೃಷಭ ಮೀನ 3, ಕನ್ಯಾ 4, ಮಿಥುನ ಮಕರ 5, ಧನಸ್ಸು ಕರ್ಕಾಟಕ 6, ಮೇಷ 8, ವೃಶ್ಚಿಕ 9. ವೀಕ್ಷಕರೇ, ನಿಮ್ಮ ಅದೃಷ್ಟ ಸಂಖ್ಯೆಗೆ ಅನುಗುಣವಾಗಿ ನಿಮ್ಮ ವ್ಯವಹಾರಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಿ. ಸದಾ ಭಗವಂತನನ್ನು ಸ್ಮರಣೆ ಮಾಡ್ತಾಯಿರಿ. ತಮಗೆಲ್ಲ ಶುಭವಾಗಲಿ. ಸರ್ವೇ ಜನಾಃ ಸುಖಿನೋ ಭವಂತು. ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ರಿಗೂ ನಮಸ್ಕಾರ. ಸಿರಿಗನ್ನಡ ಸುದ್ದಿವಾಹಿನಿಯ ಪಾರಂಪರಿಕ ಆಯುರ್ವೇದ ಪಂಡಿತರಿಂದ ಸಿದ್ಧಪಡಿಸಿರುವಂತಹ ಸಿರಿ ಕಷಾಯ ಪುಡಿ. ಈ ಸಿರಿ ಕಷಾಯವನ್ನು ಸೇವಿಸಿದರೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಬಹುದು. ಉತ್ತಮ ಗುಣಮಟ್ಟದ ಸಿದ್ಧೌಷಧಿಗಳಾದಂಥ ಅರಿಶಿನ, ಜೀರಿಗೆ, ಮೆಣಸು, ಹಿಪ್ಪಲಿ, ಶುಂಠಿ, ಚಕ್ಕೆ, ಓಂಕಾಳು, ಧನಿಯಾ, ಲವಂಗ ಇತ್ಯಾದಿ ಸಾಮಗ್ರಿಗಳನ್ನು ಬಳಸಿ ದೇಶಿ ಮಾದರಿಯಲ್ಲಿ ತಯಾರಿಸಿರುವಂಥ ಕಷಾಯ ಪುಡಿ. ಈ ಪ್ಯಾಂಡಮಿಕ್ ಸಿಚುಯೇಷನ್ನಲ್ಲಿ ಮನೆಯ ಪ್ರತಿಯೊಬ್ಬರೂ ಬಳಸಲೇಬೇಕಾದಂತಹ ಸಿದ್ಧೌಷಧ ನಿಮ್ಮೆಲ್ಲರ ಉಪಯೋಗಕ್ಕಾಗಿ ಅತ್ಯಮೂಲ್ಯವಾದಂತಹ ಸಿರಿ ಕಷಾಯ ಪುಡಿ. ನೀವು ಕೂಡ ಸಿರಿ ಕಷಾಯವನ್ನು ಪಡೆಯಲು ಇಚ್ಛಿಸುವಿರಾದರೆ ಕಮೆಂಟ್ ಮತ್ತು ಡಿಸ್ಕ್ರಿಪ್ಷನ್ನಲ್ಲಿ ನೀಡಿರುವ www.sirigannadasuddivahini.comಗೆ ಭೇಟಿ ನೀಡಿ ಅಥವಾ 8310954983 ನಂಬರ್ಗೆ ಕಾಲ್ ಮಾಡುವ ಮೂಲಕ ಆರ್ಡರ್ ಮಾಡಬಹುದು. ಸಿರಿ ಎನ್ನುವ ಡಿಸ್ಕೌಂಟ್ ಕೂಪನ್ ಯೂಸ್ ಮಾಡೋದ್ರ ಮೂಲಕ 10% ಡಿಸ್ಕೌಂಟ್ ಕೂಡ ಲಭ್ಯವಿದೆ. ಅಷ್ಟೇ ಅಲ್ಲದೆ ಪ್ರತಿ ಆರ್ಡರ್ಗೆ ಒಂದು ಗೋಮತಿ ಚಕ್ರವನ್ನು ಉಚಿತವಾಗಿ ಪಡೆಯಬಹುದು. ಹಾಗಿದ್ರೆ ಯಾಕೆ ತಡ ವೀಕ್ಷಕರೇ, ಇಂದೇ ಆರ್ಡರ್ ಮಾಡಿ. ಸಿರಿ ಕಷಾಯ ಉತ್ತಮ ಆರೋಗ್ಯಕ್ಕಾಗಿ.